ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಚೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರೂಪದಲ್ಲಿ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶನಿವಾರ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು, ಓಂ ಶಂ ಶನೇಶ್ಚರ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶನಿವಾರ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಶಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಶನೇಶ್ಚರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭವನ್ನು ಮಾಡೋದ್ರ ಜೊತೆಗೆ ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನ್ನಸಿದ್ಧಿಪೀಠಂ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ವೆಂಕಟೇಶಾಯ ನಮಃ. ಓಂ ನಮೋ ವೆಂಕಟೇಶಾಯ ನಮಃ. ಓಂ ನಮೋ ವೆಂಕಟೇಶಾಯ ನಮಃ. ಶನ್ನೋ ದೇವೀರ್ವಿಷ್ಟಯಾಪೋ ಭವಂತು ವೇದೇಂ ಶ್ರೇಯೋರ್ವಿಷ್ಣುವಂತರಃ. ಶನೈಶ್ಚರಾಯ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಿಜನಲೀಂ ಸರೋಜಹಸ್ತೆ ಧವಲ್ತರಾಗುಂ ಶಕಂದಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕಿಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮೋ ನಮಃ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಶುಭ ದಿನ, ವಾರದಲ್ಲಿ ಶನಿವಾರ ಅಂದರೆ ಒಂದು ವಿಶೇಷಗಳಿರ್ತಕ್ಕಂಥದ್ದು. ವಾರದಲ್ಲಿರ್ತಕ್ಕಂಥ ಶನಿವಾರ ವಾರದುದ್ದಕ್ಕೂ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಇರ್ತಕ್ಕಂತಹ ನೇರ ಪ್ರಸಾರ ಇರ್ತಿತ್ತು. ಆದರೆ ಶುಕ್ರವಾರ ಆದ ನಂತರ ಶನಿವಾರ ಬರ್ತಕ್ಕಂಥದ್ದು ರಾಜ್ಯದಲ್ಲಿ ನಾವು ತಿರುಗಾಡಿರುವಂತಹ ಅಥವಾ ಓಡಾಡಿರುವಂತಹ ಒಂದು ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳಲ್ಲಿ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮದಾಗಿತ್ತು. ಆದರೆ ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಬಂದು ಒಂದಷ್ಟು ವಿಚಾರಗಳನ್ನು ಉಣಬಡಿಸುವಂಥ ಕಾಯಕವನ್ನು ಇವತ್ತು ನಾವು ಪ್ರಾರಂಭಿಸಿದ್ದೇವೆ, ನಡೆಸ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಶನಿವಾರ ಅಂತ ಬಂದಾಗ ತಾವೆಲ್ಲರೂ ನೋಡ್ತಿದ್ದಂಥದ್ದು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ವಿಶೇಷವಾದಂತಹ ಅನುಷ್ಠಾನಗಳು.
ಆದರೆ ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ಯಾವಾಗ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಬಂತು, ಸಾಲಿಗ್ರಾಮ ಅಲ್ಲಿ ಪ್ರತಿಷ್ಠಾಪನೆ ಆಯಿತು, ಪ್ರತಿಷ್ಠಾಪನೆ ಆದ ನಂತರ ಬಂದಂತಹ ನಿತ್ಯೋತ್ಸವವಾಗಿ ನಡೆಯುವಂಥ ಕಾಲ ಎದುರಾಯಿತು. ಅದಾದ ನಂತರ ತಾಯಿ ಅನ್ನಪೂರ್ಣೇಶ್ವರಿ ತಾಂಡವಾಡಕ್ಕೆ ಶುರು ಮಾಡಿದ್ಲು. ಪ್ರತಿನಿತ್ಯ ಅನ್ನದಾಸೋಹ, ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕ, ದೇವರಿಗೆ ವಿಶೇಷವಾದ ಅಲಂಕಾರ, ಪ್ರತಿ ಕಾಲ ಕಳೆದ ಹಾಗೆಲ್ಲ ಒಂದೊಂದು ವಿಶೇಷತೆಗಳನ್ನು ನೋಡ್ತಾ ಬಂದ್ರಿ. ಸಾಲಿಗ್ರಾಮ ಕ್ಷೇತ್ರ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರ, ಬೆಂಗಳೂರು ಏರ್ಪೋರ್ಟ್ಗೆ ಸಮೀಪ ಇರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಿತ್ಯೋತ್ಸವವಾಗಿ ನಡೆದಂಥ ಕಾರ್ಯಕ್ರಮಗಳು ಎಷ್ಟೋ ನೋಡಿದ್ವಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಶೇಷತೆಗಳಾಯಿತು. ಸಂಕ್ರಮಣ ಆಯಿತು. ಸಂಕ್ರಮಣ ಆದ ನಂತರ ಕುಂಭಮೇಳದ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಂಥದ್ದಾಯಿತು. ಹಾಗೆ ಯಾರೆಲ್ಲ ಕುಂಭಮೇಳಕ್ಕೆ ಹೊರಡುತ್ತಿದ್ದೀರಿ, ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದು ಎಂಬತಕ್ಕಂತಹ ಧ್ವನಿಯೂ ನಮ್ಮದಾಗಿತ್ತು. ಯಾಕೆಂದರೆ ಕುಂಭಮೇಳದ ಸ್ನಾನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. 144 ವರ್ಷಗಳ ಇತಿಹಾಸದಲ್ಲಿ, ಅಂದರೆ 144 ವರ್ಷಗಳ ಹಿಂದೆ ಯಾವ ಕ್ರಮ ಇತ್ತು, ಯಾವ ಅನುಷ್ಠಾನ ಆಗಿತ್ತು, ಯಾವ ತಿಥಿವಾರ ನಕ್ಷತ್ರಗಳು ಯಾವ ಗ್ರಹಮಂಡಲದ ಗ್ರಹ ಮೈತ್ರಿಕೂಟವಲ್ಲಿತ್ತು, ಅದೇ ಪ್ರಕಾರ 144 ವರ್ಷಗಳ ನಂತರ ಈ ಮಾಸದಲ್ಲೂ ಸಹಿತ ಹಾಗೇ ಇದೆ. ಇನ್ನು ಅಗೋಯಿಗೋ ಅಂದರೆ ಮೌನಿ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಮುಂದಿರ್ತಕ್ಕಂತಹ ಕಾಲ. ಅಮಾವಾಸ್ಯೆಗೂ ಸಹಿತ ಸಾಕಷ್ಟು ಜನಸಾಗರ ಸೇರುವಂತಹದ್ದು ಆ ಪವಿತ್ರವಾಗಿರ್ತಕ್ಕಂತಹ ಪ್ರಯಾಗರಾಜ್ಗೆ. ಪ್ರಯಾಗರಾಜಲ್ಲಿ ಬಹಳ ಅತ್ಯುತ್ತಮವಾದಂತಹ ವಿಶೇಷತೆಗಳನ್ನು ಸೃಷ್ಟಿಯಾಗುವಂಥ ಸ್ನಾನವನ್ನು ಆಚರಿಸಿದಾಗ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಯಾಗರಾಜನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದಕ್ಕೆ ಅಂತಹ ಒಂದು ಪವಿತ್ರತೆ ಇದೆ. ಕಾರಣ 12 ವರ್ಷಕ್ಕೆ ಒಂದಾವರ್ತಿ ಪ್ರಯಾಗರಾಜಲ್ಲಿ ನಡೀತಕ್ಕಂಥ ಕುಂಭಮೇಳದ ಮಹಾಕುಂಭೋತ್ಸವ ಅದು. ಹಾಗಾಗಿ ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ಸಮುದ್ರ ಮಂಥನದಲ್ಲಿ ಯಾವಾಗ ಈ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ನಡೀತು, ಅಲ್ಲಿ ಆಲಾಹಲ ಮತ್ತು ಅಮೃತ, ವಿಷವೂ ಬಂತು, ಅಮೃತ ಬಂತು. ಆದರೆ ವಿಷವನ್ನು ಶಿವ ಸ್ವೀಕರಿಸಿದ, ಅಮೃತವನ್ನು ಮಹಾವಿಷ್ಣು ಕೈಲಿ ಹಿಡಿದ. ಆ ಅಮೃತವನ್ನು ಹಂಚುವಂಥ ಕಾಲದಲ್ಲಿ 1-2-3 ತೊಟ್ಟುಗಳು, ಅಂದರೆ ಆ 1-2-3 ಹನಿಗಳಷ್ಟು ಮಾತ್ರ ಕೆಲವಷ್ಟು ಸ್ಥಳಗಳಲ್ಲಿ ಬಿದ್ದಂಥದ್ದು ಅಂತ ಹೇಳ್ತಾರೆ. ಯಾವ ಸ್ಥಳಗಳಲ್ಲಿ ಆ ಅಮೃತ ಬಿದ್ದಿದೆಯೋ ಅದು ಯಾವ ಮುಹೂರ್ತದಲ್ಲಾಗಿತ್ತೋ ಅಂತಹದ್ದನ್ನೇ ವಿಶೇಷವಾಗಿರ್ತಕ್ಕಂಥ ರೀತಿ ಕುಂಭಮೇಳ ಎಂಬತಕ್ಕಂಥ ರೀತಿಯಲ್ಲಿದೆ. ಇನ್ನು ಈ ಮಾಸವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಮಾಸದಲ್ಲಿ ಧನುರಾಶಿಯಿಂದ ಮಕರ ರಾಶಿಗೆ, ಅಲ್ಲಿ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶವಾಗ್ತಕ್ಕಂಥದ್ದು. ಗುರು ಮತ್ತು ಸೂರ್ಯ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇದನ್ನು ಕುಂಭಮೇಳದಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳೇ ಸರಿ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊತ್ತಿರತಕ್ಕಂಥ ಈ ಶುಭ ಮುಹೂರ್ತ, ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಈ ಶನಿವಾರ ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಇರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಜಾತವೇದಸೆ ಸುನವಾಮ ಸೋಮರಾತೀತೋ ನಿದಹಾದಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 18/1/2025 ಶನಿವಾರ, ಪಂಚಮಿ, ಪುಬ್ಬಾ ನಕ್ಷತ್ರ. ಶನಿವಾರ, ಪಂಚಮಿ, ಪುಬ್ಬಾ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಪೂಜಾ ಕೈಂಕರ್ಯಗಳು. ಎಲ್ಲೆಲ್ಲಿ ಶ್ರೀನಿವಾಸನ ಸಾನ್ನಿಧ್ಯವಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ, ಅದರಲ್ಲೂ ಪಂಚಮಿ ಅಂತ ಬಂದಾಗ ತಾಯಿ ಲಕ್ಷ್ಮಿಗೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವಿದೆ. ಇನ್ನು ಇವತ್ತಿನ ದಿವಸ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಧಿಕಾರದಲ್ಲಿ ಬರ್ತಕ್ಕಂತಹ ತೊಂದರೆ ತಾಪತ್ರೆಗಳು ಅದು ಬೇಗ ನಿವಾರಣೆ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವತಾರಗಳು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಮಹಾವಿಷ್ಣುವಿನ
ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಎಲ್ಲರಿಗೂ ಸಹಿತ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷಿ ಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವನ್ನೂ ಪ್ರಾರ್ಥನೆ ಮಾಡ್ತಾ ಶಿವಕೇಶವರನ್ನು ಆರಾಧನೆ ಮಾಡಿ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ರಾಹು ಇರ್ತಕ್ಕಂಥದ್ದು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಈ ಶನಿವಾರ ಇವತ್ತು ತಾವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಅಥವಾ ನಿಂತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಸರಿಸುಮಾರು 54 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ದಕ್ಷಿಣಾಭಿಮುಖವಾಗಿ ಕೂತು ಅನುಷ್ಠಾನವನ್ನು ಮಾಡಿದ್ರೆ ಇವತ್ತು ಮೇಷರಾಶಿಯವರಿಗೆ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಆಗಿರಲಿ, ಅಥವಾ ಕುಟುಂಬದವರ ಜೊತೆಯಲ್ಲಿ ಎಲ್ಲಾದರೂ ಹೊರಡತಕ್ಕಂಥದ್ದು, ಅಥವಾ ಯಾವುದಾದ್ರೂ ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದು, ಅಥವಾ ಏನಾದರೂ ಒಂದಷ್ಟು ಹೊಸ ವ್ಯವಹಾರಗಳನ್ನು ಮಾಡಬೇಕು ಅಂತ ನೀವು ಮುಂದಾಗುವಂತಹದ್ದು, ಇದೆಲ್ಲವೂ ಸಹಿತ ಭಾಳ ಎಚ್ಚರಿಕೆ ಇರಬೇಕು. ಮತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಮಾಡುವಂಥ ಕೆಲಸ ಒಂದಿಷ್ಟು ಲಾಭ ಸಿಗಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದಲೇ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದು ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದು ಅರಿತು ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯೇ ಮಾತಾಡಬೇಕು. ಇವತ್ತು ನಿಮ್ಮ ಕೆಲಸ ಆಗಿರಲಿ, ನಿಮ್ಮ ವೃತ್ತಿ ಆಗಿರಲಿ, ನಿಮ್ಮ ಅಭಿವೃದ್ಧಿ ಆಗಿರಲಿ, ಯಾವುದೇ ಒಂದು ಕೈಂಕರ್ಯವನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ಇವತ್ತು ಸಾಕಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ವೃಷಭರಾಶಿಯವರಿಗೆ ಒಂದು ಅದೃಷ್ಟದ ದಿನ ಅಂದರೆ ತಪ್ಪಾಗಲಾರದು. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸರಿಸುಮಾರು 11ರಿಂದ 4:20 11 ಗಂಟೆಯಿಂದ 4:20 ಬಹಳ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಉಂಟಾಗುವಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಅದಕ್ಕಾಗಿ ಭಾಳ ಜೋಪಾನ ಇರಲಿ. ಹಾಗೆ ಇವತ್ತಿನ ದಿವಸ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡ್ರೆ ಆ ವೃತ್ತಿ ಧರ್ಮದಲ್ಲಿರ್ತಕ್ಕಂಥ ಯಾವ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಜಯದುರ್ಗೇಂ ಜಯದುರ್ಗೆ ಜಯದುರ್ಗೆ ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಶನಿವಾರದಂದು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾವುದೇ ವ್ಯವಹಾರ ಮಾಡಬೇಕಾದರೂ ಹಣಕಾಸಿನ ವ್ಯವಹಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು ಮತ್ತು ಕೆಲವಷ್ಟು ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ನಡೀತಕ್ಕಂಥದ್ದು, ಇದು ಲಾಭವುಂಟು, ನಷ್ಟವೂ ಉಂಟು. ಆದರೆ ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ಹೇಗಿರಬೇಕು, ಅದರ ಬಗ್ಗೆ ಸರಿಯಾದ ಆಲೋಚನೆ ಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ವಿಚಾರಗಳನ್ನು ಸಲಹೆ ಹಾಕ್ಕೋಬೇಕಾದ್ರೆ, ನಿಮ್ಮ ಕೆಲಸಗಳಲ್ಲಿ ಲಾಭ ಕಂಡುಕೊಳ್ಬೇಕಾದ್ರೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭ ಸಿದ್ಧಿಪಡಿಸ್ಕೊಳ್ಬೋದು. ಗಣಪತಿಯ ಆರಾಧನೆಯಿಂದ ಫಲಾಫಲಗಳಲ್ಲಿ ಅದೃಷ್ಟ ನೆಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಪ್ಪು ಬಣ್ಣದ ಇರುವೆಗಳಿಗೆ ಒಂದಷ್ಟು ಸಕ್ಕರೆ, ಬೆಲ್ಲ ಅಥವಾ ಗೋಧಿ ರವೆ ಇಂತಹದ್ದನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನೀವು ಅನ್ನವನ್ನು ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರಿಗೊಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ಊಟ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗಿದೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಫಲಾಫಲಗಳಲ್ಲಿ ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಲ್ಲದಂಥ ರೀತಿ ಆಗ್ಬೋದು. ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಮಾತ್ರ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ, ಅಥವಾ ಶೀತಬಾಧೆ, ನೆಗಡಿ, ತಲೆನೋವಿಂದ, ಅಥವಾ ನಿಮ್ಮ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು. ಹಾಗೆ ಪುರುಷರಿಗಾದರೆ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಮನಸ್ತಾಪ ಉಂಟಾಗುವಂಥದ್ದು, ಮನಸ್ಸು ಚಂಚಲತೆಯಿಂದ ಇರತಕ್ಕಂಥದ್ದು.
ಯಾವುದೇ ಕೆಲಸ ಮಾಡಲಿಕ್ಕೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರೋದು. ಕಾರ್ಯಕ್ಕೆ ಕೆಲಸಕ್ಕಾಗಿ ನೀವು ಮುಂದೆ ನಡೀತೀರಿ, ಅದನ್ನು ಸರಿಯಾದ ರೀತಿ ನೀವು ಸ್ವಾಗತಿಸೋಕ್ಕಾಗೋದಿಲ್ಲ, ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನವಾಗಿರಬೇಕಾಗತ್ತೆ. ಕರ್ಕಾಟಕ ರಾಶಿಯವರು ಇವತ್ತು ತಾಳ್ಮೆ ತಗೊಂಡ್ರೆ ಮಧ್ಯಾಹ್ನ ಸರಿಸುಮಾರು 2:30 ನಂತರ ಸ್ವಲ್ಪ ಸುಧಾರಣೆ ಆಗ್ಬೋದು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಸಾಧ್ಯವಾದಷ್ಟು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಇರಬೇಕು. ಮಾಡುವ ಕೆಲಸವನ್ನು ಅರ್ಥೈಸಿಕೊಂಡು ನಡಿಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಅನುಭವದ ಮಾತು ಇವತ್ತು ನಿಮ್ಮ ಕೆಲಸ ಮಾಡುತ್ತೆ. ಸಿಂಹರಾಶಿಯವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳನ್ನು ಕಾಣ್ತೀರಿ. ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ತೊಂದರೆ ಇರಬಹುದು, ಆದರೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತು ತಾಯಿ ಭುವನೇಶ್ವರಿ ಅಥವಾ ದೇವಿಯನ್ನು, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ. ದೇವಿಯ ಸಾನ್ನಿಧ್ಯಕ್ಕೆ ಬಂದಾಗ ಒಂದಷ್ಟು ಉದ್ದು, ಒಂದಷ್ಟು ಗೋಧಿ, ಉದ್ದಿನಬೇಳೆ ಮತ್ತು ಗೋಧಿಯನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲವು ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಚಂದ್ರನು ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಪ್ರಯಾಣ ಕಾಲ ಆಗಿರಲಿ, ವ್ಯವಹಾರಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂಥ ಅದ್ಭುತವಾದಂಥ ಯೋಗ ಫಲ ಇದೆ. ಕನ್ಯಾರಾಶಿಯವರು ಬಹಳ ದಿನಗಳಿಂದ ಕಾತುರತೆಯಿಂದ ಏನು ಕಾಯ್ತಿದ್ರು, ನಿಮ್ಮ ಕೆಲಸ ಕಾರ್ಯಗಳ ಸಿದ್ಧಿಗಾಗಿ ತಾವೇನು ಶ್ರಮಿಸ್ತಿದ್ರೋ ಶ್ರಮಕ್ಕೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ಇರೋದ್ರಿಂದ ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಿ ಅಧಿಕವಾದಂಥ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳಿ. ಅದರಲ್ಲೂ ಕೆಲವು ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂಥ ಚಿಂತನೆ, ಒಳ್ಳೆಯ ಆಲೋಚನೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ, ನಿಮ್ಮ ವಿದ್ಯಾರ್ಜನೆಗೆ ಬೇಕಾಗಿರುವಂಥ ಒಂದಷ್ಟು ಲಾಭ, ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಗುರುಗಳ ಸಮ್ಮುಖದಲ್ಲೇ ಒಂದು ಲಾಭದ ಕ್ಷಣಗಳನ್ನು ತಾವು ನೋಡ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಕನ್ಯಾರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿರ್ತಾರೆ ಗುರುಜಿಯವರು. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಯೋಗ ಫಲ ನಿಮ್ಮದಾಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಶನಿವಾರ ಇವತ್ತಿನ ದಿವಸ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಅಥವಾ ಹನುಮಾನ್ ಚಾಲೀಸನ್ನು ನಿಮಗೆ ಸಾಧ್ಯವಾದರೆ ಹನುಮಾನ್ ಚಾಲೀಸ್ ಹೇಳಿ. ಹೇಳಲಿಕ್ಕಾಗಿಲ್ವಾ, ಈಗಷ್ಟು ಸಾಕಷ್ಟು ವ್ಯವಸ್ಥೆಗಳಿದೆ, ಅದನ್ನು ಒಮ್ಮೆ ನೀವು ಆಲಿಸಿದರೂ ಸಾಕು. ಹನುಮಾನ್ ಚಾಲೀಸನ್ನು ನೀವು ಆಲಿಸಿದರೂ ಸಾಕಷ್ಟು ಒಳ್ಳೆ ಫಲಗಳಂತಲೇ ಹೇಳ್ತಾರೆ. ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಆಲೋಚನೆಗಳು ದೂರ ಮಾಡಿಕೊಂಡು ಪ್ರಸನ್ನ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮದ ಒಂದು ಶಕ್ತಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತರುತ್ತೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ತರುವಂಥ ಅದ್ಭುತವಾದಂಥ ಚಿಂತನೆ, ಇವತ್ತು ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗಾಗಿ ಗುರು ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಭಗವಂತನ ಕೃಪಾಕಟಾಕ್ಷದಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪಗಳಿದೆ. ಏನೇ ಆದರೂ ಭಗವಂತ ಏನೇ ಕೊಟ್ಟರು ಒಂದಿಷ್ಟು ಕಾಲ ಸಿಗ್ತಾ ಇದೆಯೋ ಇಲ್ವೋ, ಅಥವಾ ನಮಗೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ, ಅಥವಾ ನಾವು ಅಂದುಕೊಂಡಿದ್ದ ಸಾಧನೆ ಆಗುತ್ತೋ ಇಲ್ವೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಸಾಧ್ಯವಾದಷ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು. ಇವತ್ತು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಭಯಪಡಬೇಕಾದ್ದಿಲ್ಲ. ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ, ಅದನ್ನು ದೂರ ಮಾಡ್ಕೊಳ್ಬೇಕು. ಯೋಗ ಯೋಗ್ಯತೆ, ಆ ಯೋಗ್ಯತೆಯನ್ನು ಪಡೆಯುವಂಥ ಕಾಲ ಇವತ್ತು 11 ಗಂಟೆಯಿಂದ 4:20 ತನಕ. 11ರಿಂದ 4:20 ಬಹಳ ಅದ್ಭುತವಾದಂಥ ಕಾಲ. ಯಾವ ಕೆಲಸವನ್ನಾದರೂ ಸಮಾಧಾನದಿಂದ ನೀವು ಮಾಡಿದರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನವಧಾನ್ಯಗಳನ್ನು 9 ಧಾನ್ಯಗಳನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಯಾವುದಾದ್ರು ನವಗ್ರಹ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಯಾವ ದೋಷಗಳಾದರೂ ಖಂಡಿತ ದೂರ ಮಾಡ್ಕೊಳ್ತೀರಿ. ಇದರ ಜೊತೆಗೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಶ್ರದ್ಧೆಯಿಂದ ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಖಂಡಿತ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗ್ಯವಾದಂತಹ ಫಲ, ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಗಣಪನ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯನ್ನು ಆರಾಧನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 2:23 ನಿಮಿಷದಿಂದ 4:15 ಮಧ್ಯದಲ್ಲಿ ಯಾವುದಾದ್ರೂ ಒಂದು ವ್ಯವಹಾರವನ್ನು ಕೈ ಹಿಡಿದ್ರೆ ಆ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಅರ್ಚನೆ ಮಾಡಿ ಲಕ್ಷ್ಮಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಜೊತೆಗೆ ದೇವರಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮಧು ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಆ ಪ್ರಸಾದವನ್ನು ತಾವು ಸ್ವೀಕರಿಸಿದ್ದೇ ಆದರೆ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನೇ ಆದರೂ ಗುರುವಿನ ಅನುಗ್ರಹ ಬೇಕು. ಗುರು ಶನೈಶ್ಚರರ ಅನುಗ್ರಹ ಬೇಕು. ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು. ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು. ನೀವು ನಂಬಿರ್ತಕ್ಕಂಥ ದೈವದ ಸಾನ್ನಿಧ್ಯಕ್ಕೆ ಹೋಗಿ ದುರ್ಗಾ ಪರಮೇಶ್ವರಿಯನ್ನು ಅಲ್ಲಿ ಪ್ರಾರ್ಥನೆ ಮಾಡಿ, ಅಲ್ಲಿ ಸಾಧ್ಯವಾದರೆ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ಶ್ರೀಸೂಕ್ತ ಪಾರಾಯಣ, ಹೀಗೆ ದೇವಿಯ ಉಪಾಸನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ, ಮನಸ್ಸಲ್ಲಿ ನೋವುಂಟಾಗ್ತಾ ಇರುತ್ತೆ. ಆ ನೋವಾಗಲಿ, ಸಮಸ್ಯೆ ಆಗಲಿ, ಅದನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ ಸರಿಸುಮಾರು 2:20 4:15 ಮಧ್ಯದಲ್ಲಿ ನೀವು ಸಹಿತ ಅಷ್ಟೇ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಚೆನ್ನಾಗಿದೆ. ಬಹುಶಃ ಅದೃಷ್ಟ ಅಂದರೆ ಹೀಗೇ ಇರುತ್ತೇನೋ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು, ದೂರಭಾರ ಪ್ರಯಾಣ ಹೊರಡುವಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ಮಾಧ್ಯಾಹ್ನಿಕ ಅನ್ನಪ್ರಸಾದವನ್ನು ತೃಪ್ತಿಕರವಾಗಿ ಊಟ ಮಾಡ್ತಕ್ಕಂಥದ್ದು, ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತಿನ ದಿವಸ ಸಾಧ್ಯವಾದರೆ 21 ಗರಿಕೆ, ಒಂದಷ್ಟು ಕೇಸರಿ, ಒಂದಷ್ಟು ವಿಳೆದೆಲೆ ಅಡಿಕೆ, ಇದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹನುಮನಿಗೆ ವಿಳೆದೆಲೆ, ಬೆಣ್ಣೆ, ಇದು ಕೇಸರಿ, ಇದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ಇವತ್ತು ನೀವು ಹಾಕುವ ಹೆಜ್ಜೆ ಸಾಕಷ್ಟು ಲಾಭದಾಯಕವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಒಂದು ವಿಳೆದೆಲೆ ತೆಗೆದುಕೊಂಡು ಗಂಧವನ್ನು ವಿಳೆದೆಲೆ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಬರೀತಕ್ಕಂಥದ್ದು. ವಿಳೆದೆಲೆ ಮೇಲೆ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಗಂಧದ ಸಹಾಯದಿಂದ, ಅಂದರೆ ಗಂಧವನ್ನು ಅದ್ದುಕೊಂಡು 11 ಬಾರಿ ಬರೆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ವ್ಯವಹಾರಗಳು, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ, ಕುಟುಂಬದಲ್ಲಿ ಒಂದು ಸುಖ, ಸಂತೋಷ, ಇದೆಲ್ಲವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನರನಾಡಿಗಳಿಗೆ ಸಂಬಂಧಪಟ್ಟ ಹಾಗೆ, ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಆ ಸಮಸ್ಯೆಗೊಂದು ಪರಿಹಾರ ಬೇಕು ಅಂತ ಹೇಳ್ತಿದ್ದೆ. ಇದಕ್ಕೆ ತಂತ್ರಸಾರದಲ್ಲಿ ಯಾವ ಕಾಯಕವಿದೆ, ತಂತ್ರಸಾರದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಬೋದು, ಆ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ
ಅತೀತವಾದಂತಹ ನೋವಿದೆ, ಇದು ನನಗೆ ಗುಣನೇ ಆಗ್ತಾ ಇಲ್ಲ, ಈ ಸಮಸ್ಯೆಯಿಂದ ನಾನು ಎದ್ದೇಳೋಕ್ಕಾಗ್ತಾ ಇಲ್ಲ, ಕೂತ್ರೆ ಎದ್ದೇಳೋಂಗಿಲ್ಲ, ಎದ್ದರೆ ಕೂತ್ಕೊಳ್ಳೋಂಗಿಲ್ಲ. ಕೆಲವರಿಗೆ ವಯಸ್ಸು ಬರೀ ಇನ್ನೂ 30-35 ಇರುತ್ತೆ. 30-35 ವಯಸ್ಸಲ್ಲೇ ಕೂತ್ಕೊಳ್ಳಲ್ಲ, ಎದ್ದು ಹೇಳೋದಿಲ್ಲ. ದೇಹದ ಅಡ್ಡಿವೋ ಅಥವಾ ದೇಹ ಕೂಷ್ಮಾಂಡವೋ ಅಥವಾ ನಮ್ಮಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿಯೇ ಹಾಗಾಗೋಗ್ಬಿಟ್ಟಿರುತ್ತೋ, ಇದೆಲ್ಲ ವ್ಯತ್ಯಾಸಗಳಿದೆ. ಹಾಗಾಗಿ 90 ವರ್ಷ, 95 ಅಥವಾ 100, 102 ವರ್ಷದವರು ಅವರ ಕಾಯಕವನ್ನು ಸ್ಪಷ್ಟವಾಗಿ ಮಾಡ್ಕೊಳ್ತಾ ಇರ್ತಾರೆ. ಅವರ ಮಲಮೂತ್ರ ವಿಸರ್ಜನೆಗಳು ಇನ್ನೊಬ್ಬರ ಮೇಲೆ ಅವರು ಅವಲಂಬಿತವಾಗಿರೋದೇ ಇಲ್ಲ. ಆದರೆ 35-40 ವರ್ಷಕ್ಕೆ ಬಂದಂಥವರು, ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು, ಒಂದು 50 ವರ್ಷ ದಾಟಿದ್ರೆ, 60 ವರ್ಷ ದಾಟಿದ್ರೆ ಅವರು ಎಲ್ಲರಿಂದ ಬೇರೊಬ್ಬರಿಂದ ಸೇವೆಗಳನ್ನು ತಗೊಳ್ತಾ ಇರ್ತಾರೆ. ಅದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು, ನಿಮ್ಮ ಮನಸ್ಸು ನೆಮ್ಮದಿಯಾಗಿರಬೇಕು. ಇರುವ ತಂತ್ರಸಾರಗಳು ಬೇಕಾದಷ್ಟಿದೆ, ಬೇಕಾದಷ್ಟು ವನಸೆರೆಗಳಿದೆ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡಿ. ಬಾಳೆ ಎಲೆ, ನಾನು ಕೆಲವು ಪದಾರ್ಥಗಳನ್ನು ತೋರಿಸ್ಬೇಕಾದ್ದೇ ಇಲ್ಲ. ನಾನು ಆಗಲೇ ಹೇಳಿದೆ ನಮ್ಮ ಶಿಷ್ಯರಿಗೆ, ನಾನು ಒಂದು ಎಲೆ ಹೇಳಿದ್ರೆ 4 ಎಲೆ ತಂದಿದ್ದಾರೆ. ನಾನು ಹೇಳಿದೆ 4 ಬರೋದು 9 ತಂದರೆ ಮುಂದಿನ ಗುರುವಾರದವರೆಗೂ ದಿವಸ ಊಟದ ವ್ಯವಸ್ಥೆ ಆಗುತ್ತಪ್ಪ ಎಲೆಗೆ ಅಂತ. ಒಂದು ಎಲೆ ಹೇಳಿದ್ರೆ 9 ಎಲೆ ತಂದಿದ್ದಾರೆ ನಮ್ಮಲ್ಲಿ. ಅಂದರೆ ಯಾವ ಎಲೆ ಚೆನ್ನಾಗಿದ್ದರೆ ಅದರಲ್ಲೇ ಕಾಯಕ ಆಗಲಿ. ಅಂದರೆ ಯಾವುದೇ ವಿಚಾರವನ್ನು ನಿಮಗೆ ಹೇಳಿದಾಗ ಆ ವಿಚಾರ ಬಹಳ ಸ್ಪಷ್ಟವಾಗಿ ಅದರಿಂದ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ಅದರ ಕಾಯಕ ಸಿದ್ಧಿ ಆಗಬೇಕು. ಈ ಬಾಳೆ ಎಲೆ ಇದೆಯಲ್ಲ, ಇದರಿಂದ ನಮ್ಮ ನರನಾಡಿಗಳಿಗೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಾಗೆ, ಮಾಂಸಖಂಡಗಳಿಗೆ ಸಂಬಂಧಪಟ್ಟಾಗೆ ಏನಾದರೂ ದೋಷವನ್ನು ದೂರ ಮಾಡ್ಕೊಳ್ಬೋದಾ? ಇದು ಆಗುತ್ತಾ? ಇದರಲ್ಲಿ ಸಾಧ್ಯವಾ? ಇದು ಸಾಧ್ಯ ಆಗುತ್ತೆ ಇಲ್ಲ ಎಂಬತಕ್ಕಂಥದ್ದನ್ನು ಸಂಪೂರ್ಣವಾಗಿ ಈ ಮಾಹಿತಿ ನಿಮ್ಮ ಮುಂದಿಟ್ಟಾಗ ನಿಮಗೆ ಅದರ ಅರಿವಾಗುತ್ತೆ. ಇವತ್ತಿಗೂ ಆಯುರ್ವೇದಿಕ್ ಪಂಡಿತರು ಈ ಬಾಳೆ ಎಲೆಯಿಂದ ಸಾಕಷ್ಟು ಕಾಯಕಗಳನ್ನು ಮಾಡ್ತಾರೆ. ಕೆಲವು ರಹಸ್ಯವಾಗಿ ಉಳಿದೋಗಿದೆ. ಈ ದೈವ ರಹಸ್ಯ ಅಂತಾರಲ್ಲ, ಕೆಲವು ರಹಸ್ಯಗಳನ್ನು ಸಾಮಾನ್ಯಕ್ಕೆ ಯಾರೂ ಬಾಯ್ಬಿಟ್ಟು ಹೇಳೋದಿಲ್ಲ. ಯಾತಕ್ಕೆ ಹೇಳೋದಿಲ್ಲ ಅಂದರೆ, ಆ ವಿದ್ಯೆ ನನ್ನ ಪರಿವಾರ, ನನ್ನ ಕುಟುಂಬ, ನಾನು, ನನ್ನ ಮಗ ಅಥವಾ ನನ್ನ ಮೊಮ್ಮಗ ಅಥವಾ ನನ್ನ ಕುಟುಂಬ ಅಥವಾ ನನ್ನದೇ ಆದಂಥ ಚೌಕಟ್ಟಲ್ಲಿರಬೇಕು, ಇದು ಬಿಟ್ಟು ಆಚೆ ಹೋಗಬಾರ್ದು ಅನ್ನೋದು ಒಂದಷ್ಟು ಜನಗಳ ಮನಸ್ಸು. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರಹಸ್ಯವಾಗಿದ್ದು ಬಿಟ್ಟರೆ ಆ ರಹಸ್ಯಕ್ಕೆ ಬೆಲೆನೇ ಇರೋದಿಲ್ಲ. ಯಾವುದೇ ಒಂದು ವಿದ್ಯೆ ಅದಕ್ಕೊಂದು ಗೌಪ್ಯತೆ ಮಾಡಿ, ಅದಕ್ಕೊಂದು ಚೌಕಟ್ಟು ಹಾಕಿ, ಅದನ್ನು ಎಲ್ಲೋ ಭದ್ರಪಡಿಸಿ, ಅದನ್ನು ಬೀರೊಳಗೆ ಲಾಕ್ ಮಾಡಿಟ್ಟು, ಅಥವಾ ನನ್ನ ಮಗನ ಕಿವಿಯಲ್ಲಿ ಮಾತ್ರ ಅದನ್ನು ನಾನು ಹೇಳಿದ್ದೀನಿ, ನೀನು ಮಾತ್ರ ಅಭ್ಯಾಸ ಕಲ್ತ್ಕೋ ಅಂದರೆ ಅದು ಮೂರ್ಖತನದ ಪರಮಾವಧಿ. ನಾನೂ ಇಲ್ಲಿರೋದಿಲ್ಲ, ನನ್ನ ಮುಂದೆ ಬರೋರು ಇರೋದಿಲ್ಲ, ಎಲ್ಲರೂ ಸಹಿತ ಬಿಟ್ಟು ಹೋಗುವಂಥದ್ದೇ. ಆದರೆ ಯಾವುದೋ ಒಂದು ವಿದ್ಯಾ ರಹಸ್ಯ 4 ಜನಕ್ಕೆ ಅನುಕೂಲ ಆಗುತ್ತೆ, 4 ಮನೆಗೆ ಬೆಳಕಾಗುತ್ತೆ, ಇನ್ನೊಬ್ಬರ ಜೀವನದಲ್ಲಿ ಅದು ಅರ್ಥಪೂರ್ಣವಾದ ಬದುಕಾಗಿ ನಿಂತ್ಕೊಳ್ಳುತ್ತೆ ಅಂದರೆ ಇದನ್ನು ನಾನು ಬಹಿರಂಗಪಡಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇವತ್ತಿಗೆ ಸಾಕಷ್ಟು ಬಾರಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಂತೆಂಥದೋ ವಿದ್ಯೆಗಳು, ಸಾಕಷ್ಟು ತಂತ್ರ ಮಂತ್ರ ಯಂತ್ರಗಳನ್ನು ಹೇಳಿದ್ದೇವೆ. ಅದರಿಂದ ಕಾಯಕ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ತಾಯಂದರು, ಎಷ್ಟೋ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ವೀಕ್ಷಕ ಪ್ರಭುಗಳು ಸಾಕಷ್ಟು ತಂತ್ರಸಾರಗಳಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ. ನಾವು ಎಲ್ಲಿಂದ ಎಲ್ಲಿ ಹೊರಟರು, ಕರ್ನಾಟಕದ ಮೂಲೆಗಳಲ್ಲೂ ಸಹಿತ ನಮ್ಮ ಪ್ರಯಾಣವನ್ನು ಬೆಳೆಸಿದ್ರು. ಈ ಒಂದು ಧರ್ಮದ ರಥಯಾತ್ರೆ ನಡೆದ್ರು. ಅಲ್ಲಿ ಹೇಳುವ ತಾಯಂದರು ಸಾಕಷ್ಟು ಜನ ಹೇಳೋದು, ಮೊನ್ನೆ ನೀವೊಂದು ತಂತ್ರಸಾರ ಹೇಳಿದ್ರಿ, ಅದರಿಂದ ನಮ್ಗೆ ಒಳಿತಾಯಿತು. ನಮ್ಮ ಮಕ್ಕಳು ನೀವು ಹೇಳಿದಂಥ ಆ ಒಂದು ವಿದ್ಯೆಗೆ ಸಂಬಂಧಪಟ್ಟಂಥ ಬೀಜಾಕ್ಷರಿ ಮಂತ್ರಗಳಿಂದ ನಮ್ಮ ಜೀವನ ಬಹಳ ಉತ್ತಮವಾಯಿತು, ಮಕ್ಕಳು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡರು, ಉದ್ಯೋಗ ಸಿಗದೇ ಇರತಕ್ಕಂಥ ಕಾಲದಲ್ಲಿ ಉದ್ಯೋಗ ಅನುಕೂಲ ಆಯಿತು. ಹಾಗೆ ಸಂತಾನಕ್ಕೆ ಸಂಬಂಧಪಟ್ಟಂಗೆ, ಗರ್ಭಕ್ಕೆ ಸಂಬಂಧಪಟ್ಟಂಥ ದೋಷಗಳಿಗೆ ಒಂದು ಸೂಕ್ಷ್ಮ ಪರಿಹಾರ ನಮ್ಮ ಕೆಲಸ ಆಯಿತು ಅಂತಾರೆ. ಇದು ನಮಗೆ ಬಹಳ ಸಂತೋಷ ಇದೆ. ಇದರಿಂದ ನನಗೆ ಬರಬೇಕಾದ್ದು, ನನಗೇನು ಸಿಗಬೇಕೋ ಅದು ಖಂಡಿತ ಸಿಗುತ್ತೆ. ನೀವು 4 ಜನ ಆನಂದ್ ಗುರೂಜಿಯವರಿಂದ ಇಂಥ ತಂತ್ರಸಾರದಿಂದ ನಮ್ಗೆ ಬೆಳಕಾಯಿತು ಅಂತಿರಲ್ಲ, ಅದು ದೊಡ್ಡ ಸಂಭಾವನೆ ನನಗೆ, ಅಥವಾ ಅದು ನನಗೆ ಬರುವಂಥ ದೊಡ್ಡ ಆಸ್ತಿ. ನಿಮ್ಮ ಹೃದಯದಲ್ಲಿ ನಮಗೆ ಕೊಟ್ಟಂಥ ಸ್ಥಾನಮಾನ ಇದೆಯಲ್ಲ, ಅದಕ್ಕಿಂತ ಮತ್ತೊಂದಲ್ಲ. ಆದರೆ ಈ ರಹಸ್ಯ ವಿದ್ಯೆಗಳನ್ನು ಅದನ್ನು ಗೌಪ್ಯತೆ ಪಡಿಸಿ, ಅದನ್ನು ನಾನು ಎಲ್ಲೋ ಒಂದು ಕಡೆ ಜೋಪಾನ ಮಾಡಿ ಬೀರೊಳಗೆ ಲಾಕ್ ಮಾಡಿಟ್ರೆ ನಾನು, ನನ್ನ ಮುಂದಿನ ಪೀಳಿಗೆ ಎಲ್ಲವೂ ಅಲ್ಲಲ್ಲೇ ನಿಂತು ಹೋಗಿರುತ್ತೆ. ಅದಾಗಬಾರ್ದು. ಇದು ಸಮಾಜಕ್ಕೆ ಗೊತ್ತಾಗಬೇಕು. ಇಂತಹ ಸಮಸ್ಯೆಗಳು ಬಂದಾಗ ಸೂಕ್ಷ್ಮವಾಗಿ, ಚಿಕ್ಕದಾಗಿ, ಚುಟುಕಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಸಿಗುವ ಪದಾರ್ಥಗಳಿಂದ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು. ಅದಕ್ಕಾಗಿ ಇವತ್ತಿನ ಈ ತಂತ್ರಸಾರ ಎಲ್ಲರಿಗೂ ಅನ್ವಯಿಸುವಂಥದ್ದು. ಇದು ವಯಸ್ಸಿನ ತಾರತಮ್ಯ ಇಲ್ಲ, ಜಾತಿ ಮತ ಭೇದವಿಲ್ಲ, ಅಥವಾ ಮೇಲು ಕೀಳು ಇಲ್ಲ, ಯಾರು ಬೇಕಾದರೂ ಮಾಡಿ. ಅದರ ಫಲ, ಅದರ ಹೇಗಿದೆ ರಿಸಲ್ಟು, ನೀವು ನಂತರ ನಮಗೆ ಫೋನ್ ಮಾಡಿ ಹೇಳಿ. ಈ ತಂತ್ರಸಾರ ದೇಹದ ಮೇಲಿರ್ತಕ್ಕಂಥ ಮಾಂಸಖಂಡಗಳು, ನರನಾಡಿಗಳು, ಅಥವಾ ಶೋಲ್ಡರ್ಸ್ ಆಗಲಿ, ಸೊಂಟ ಆಗಲಿ, ಬೆನ್ನಿನ ಸೆಂಟ್ರ್ ಮಧ್ಯಭಾಗ ಆಗಲಿ, ಅಥವಾ ಮೊಣಕಾಲು ಚಿಪ್ಪಾಗಲಿ, ಮೀನು ಮಾಂಸಖಂಡಗಳಾಗಲಿ, ಇಲ್ಲಿ ನೋವು ಬರುವಂತಹದ್ದನ್ನು ದೂರ ಮಾಡ್ಕೊಳ್ಬೋದು. ಆದರೆ ಇದು ವೈದ್ಯಕ್ಕೆ ಸಂಬಂಧಪಡುತ್ತೆ.
ದೇಹದ ಚರ್ಮದ ಮೇಲೆ ಹಚ್ಚುವಂಥದ್ದೇ ಇದು. ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾದರೂ ಏನು? ಪದಾರ್ಥಗಳಲ್ಲಿ ಪ್ರಧಾನವಾಗಿ ಬಾಳೆ ಎಲೆ ಬೇಕೇ ಬೇಕು. ಬಾಳೆ ಎಲೆ ಇಡೋಣ. ಇನ್ನು ಇದರ ಜೊತೆಗೆ ಪಚ್ಕರ್ಪೂರ. ಈಗಾಗಲೇ ಪಚ್ಕರ್ಪೂರ ನಿಮಗೆ ಗೊತ್ತಿದೆ, ತೀರ್ಥಕ್ಕೂ ಹಾಕ್ತಾರೆ. ನಮ್ಮಲ್ಲಿ ತಂತ್ರಸಾರಕ್ಕೆ ಸಾಕಷ್ಟು ಬಾರಿ ನಾವು ತಂತ್ರಗಳಲ್ಲಿ ತೋರಿಸಿದ್ದೀವಿ. ಈ ಒಂದು ಬಿಳಿ ಎಕ್ಕದ ಹೂವು ಮತ್ತು ಈ ಬಿಳಿ ಎಕ್ಕದ ಹೂವು ಜೊತೆಗೆ ಈ ಪಚ್ಕರ್ಪೂರ ಆಗಲಿ, ಅರಿಶಿಣ ಕೊಂಬಾಗಲಿ, ಇವೆಲ್ಲ ಪ್ರತಿಯೊಂದು ವಿಚಾರಗಳನ್ನು ತೋರಿಸ್ಕೊಟ್ಟಿದ್ದೀವಿ. ಆದರೆ ಪಚ್ಕರ್ಪೂರದಲ್ಲಿ ಅಂತಹ ಅದ್ಭುತವಾದಂಥ ಗುಣ ಇದೆ. ಅದಾಗಲಿ ಪಪ್ರಮೆಂಟ್ ಹೂವು ಆಗಲಿ ಅಥವಾ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕರ್ಪೂರಗಳಂಥದ್ದು, ಇವೆಲ್ಲ ಬಹಳ ತಂತ್ರಸಾರಕ್ಕೆ ಬೇಕಾಗುವಂಥದ್ದು. ಇನ್ನು ಈ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಇವತ್ತಿನ ದಿವಸ ತಂತ್ರಸಾರಗಳನ್ನು, ಗಿಡಮೂಲಿಕೆಗಳನ್ನು, ಒಂದೊಂದು ಮೂಲಿಕೆಗಳಿಂದ ಒಂದೊಂದು ಕಾರ್ಯಗಳು ಏನು ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದನ್ನು ಭಾಳಷ್ಟು ಸ್ಪಷ್ಟ ಮಾಹಿತಿ ಕೊಟ್ಟಂಥ ಒಂದು ಕೀರ್ತಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ. ಅದನ್ನು ಯಾರೂ ನೋಡಲಿಕ್ಕಾಗೋದಿಲ್ಲ. ಅಂದರೆ ಬೇರೊಂದು ಥರ ಆಲೋಚನೆ ಮಾಡಿದ್ರೂ ಅದನ್ನು ಯಾರೂ ಹತ್ತಿರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಉದ್ದೇಶ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದಲ್ಲಿ ಈ ಒಂದು ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್ ಎಂಬತಕ್ಕಂಥದ್ದು ಒಂದು ತಂತ್ರಸಾರಕ್ಕೆ ಬರುತ್ತೆ. ಇನ್ನೊಂದು ದೇಹದ ಆರೋಗ್ಯವನ್ನು ಗುಣಪಡಿಸುತ್ತೆ. ಹಾಗೆ ಇದರಿಂದ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರ ಆಗೋದು. ಅಷ್ಟೇ ಯಾಕೆ, ಈ ಮುಟ್ಟಿನ ದೋಷಗಳು ಅಂತಾರಲ್ಲ, ಅದನ್ನು ದೂರ ಮಾಡಿಕೊಳ್ಳುವ ಶಕ್ತಿ ಸಹಿತ ಇದರಲ್ಲಿದೆ. ಇದರೊಂದಿಗೆ ಸಾಮಾನ್ಯಕ್ಕೆ ಮನುಷ್ಯ ಈ ದಾಟದಂಥದ್ದು ಅಥವಾ ಯಾವುದಾದ್ರೂ ಒಂದು ಕಾಲು ತುಳಿತಕ್ಕೆ ಅಂದರೆ ಒಂದು ಯಾವುದೋ ಒಂದು ವಸ್ತು ಇರುತ್ತೆ, ಯಾರು ತಂತ್ರಸಾರ ಮಾಡಿರ್ತಾರೆ, ಆ ತಂತ್ರಸಾರವಾಗಿರ್ತಕ್ಕಂಥದ್ದನ್ನು ದಾಟಿದಾಗ ಅಥವಾ ಅದರಿಂದ ಬಂದಿರತಕ್ಕಂಥ ದೋಷಗಳಿದ್ದರೆ ಭಾಳ ಈಸಿಯಾಗಿ ಭಾಳ ಬೇಗ, ಅಂದರೆ ಅದು ಬೇಗ ಗೊತ್ತಾಗಬೇಕು. ಗೊತ್ತಾದ ತಕ್ಷಣ ಮಾಡಿಕೊಂಡ್ರೆ ಇದರಿಂದ ಇದೊಂದೇ ಸಾಕು. ಅಂದರೆ ಈ ಒಂದು ಮುಟ್ಟಿದ್ರೆ ಮನಿ, ಟಚ್ ಮಿ ನಾಟ್ ಅಂತಕ್ಕಂಥದ್ದು ಒಳಮುಚ್ಚುಗ ಅಂತಕ್ಕಂಥದ್ದು. ಇಲ್ಲಿ ಒಳಮುಚ್ಚುಗ, ಹೊರಮುಚ್ಚುಗ ಅಂತ ಎರಡಿದೆ. ಹೇಗೆ ಒಳಗಡೆ ಮುಚ್ಚಿಕೊಳ್ಳುತ್ತೋ ಹಾಗೆ ಹೊರಗಡೆ ಹಿಂಭಾಗ ಮುಚ್ಚುವಂಥದ್ದು ಇದೆ. ಗಿಡಮೂಲಿಕೆಗಳಲ್ಲಿ ಭಗವಂತ ಸೃಷ್ಟಿಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಈ ಸೃಷ್ಟಿಯಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ ಅಥವಾ ಸಾಧ್ಯವಾಗದಿರತಕ್ಕಂಥದ್ದು ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಆದರೆ ಶ್ರಮಿಸಬೇಕು, ಕ್ರಮಬದ್ಧವಾದಂಥ ಅನುಷ್ಠಾನವನ್ನು ಮಾಡಬೇಕು. ಮುಟ್ಟಿದ್ರೆ ಮುನಿ ಜೊತೆಗೆ ಪಚ್ಕರ್ಪೂರ. ಇದಾದ ನಂತರ ಇನ್ನು ಅರಿಶಿಣ ಕೊಂಬು. ಈ ಅರಿಶಿಣ ಕೊಂಬು ಸಾಮಾನ್ಯಕ್ಕೆ ಅರಿಶಿಣ ಕೊಂಬಿನಿಂದ ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಸಿದ್ಧಿ ಆಗುವಂತಹದ್ದು ಸಾಕಷ್ಟು ಇದೆ. ಅರಿಶಿಣ ಕೊಂಬನ್ನು ನೀವೆಲ್ಲರೂ ನೋಡಿದ್ದೀರಿ. ಅರಿಶಿಣ ಕೊಂಬು, ಅರಿಶಿಣ ಪುಡಿ ಇಲ್ದಿರ ಸಾಮಾನ್ಯ ಅಡುಗೆಯೂ ಇಲ್ಲ, ದೇವರ ಪೂಜೆಯೂ ಇಲ್ಲ. ದೇವರ ಪೂಜೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವಂಥದ್ದು ಅರಿಶಿಣ. ಅಡಿಗೆಗೆ ಒಂದು ಚಿಟಿಕೆ ಅರಿಶಿಣ ಹಾಕಿದರೆ ಅದು ಶುಭ ಕಾರ್ಯ ಮತ್ತು ಎಲ್ಲ ಕೆಲಸಗಳಲ್ಲೂ ಯಶಸ್ಸಿರುತ್ತೆ. ಇನ್ನು ಅರಿಶಿಣ ಮತ್ತು ಹಾಲು ಮಿಶ್ರಿತ ಮಾಡಿ ತೆಗೆದುಕೊಂಡ್ರೆ ಈ ಬೆಳಿಗ್ಗೆ ಹೊತ್ತು ತಂಪಿದೆಯಲ್ಲ, ಈ ಭಾಳಷ್ಟು ಬೇಗ ಕೋಲ್ಡ್ ಒದ್ದಾಡ್ತಾ ಇದ್ದೀವಿ, ಕಫ ಕಟ್ಟುವಂಥದ್ದು, ಸುಸ್ತಾಗುವಂಥದ್ದು, ಎನರ್ಜಿ ಇಲ್ದಿರತಕ್ಕಂಥದ್ದು, ಮನುಷ್ಯನಿಗೆ ತನ್ನದೇ ಆದಂಥ ದೇಹದಲ್ಲಿ ಶಕ್ತಿಗಳು ಕಡಿಮೆ ಆದರೆ ಆಗ ಅರಿಶಿಣ ಮತ್ತು ಹಾಲನ್ನು ಮಿಶ್ರಿತ ಮಾಡಿ ಕುಡಿರಿ ಅಂತ ಆಯುರ್ವೇದಿಕಲ್ಲಿ ಸಾರಿ ಹೇಳ್ತಾರೆ. ಅರಿಶಿಣ ಎಲ್ಲಕ್ಕೂ ಬೇಕು. ಒಂದು ಸಣ್ಣದ ಗಾಯ ಆದರೂ ಬೇಕು. ಅಕಸ್ಮಾತ್ ಕೈಗೋ ಕಾಲ್ಗೋ ಪೆಟ್ಟಾದರೆ ಅರಿಶಿಣವನ್ನು ಸ್ವಲ್ಪ ಹುರಿದು ಅದನ್ನು ಆ ಬಿಸಿ ಇರ್ತಕ್ಕಂಥ ಅರಿಶಿಣವನ್ನು ಆ ಜಾಗಕ್ಕೆ ಕಟ್ಟಿದ್ರೆ ಆ ಹಳೆ ಮಾಂಸಖಂಡಗಳ ನೋವು ಸಹಿತ ದೂರ ಆಗುತ್ತೆ. ಅದಕ್ಕಾಗಿ ಅರಿಶಿಣದ ಪಾತ್ರ ಬಹಳ ದೊಡ್ಡದು. ಅರಿಶಿಣದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ 3 ದಿನ ಹೇಳಿದ್ರೂ ಸಾಕಾಗೋದಿಲ್ಲ. ಆ 3 ದಿವಸಕ್ಕೆ ಇನ್ನೂ ಒಂದಷ್ಟು ಉಳ್ಕೊಂಡಿರುತ್ತೆ. ಅಷ್ಟು ಅದ್ಭುತವಾದಂತಹ ಒಂದು ಅಂಶಗಳು ಅರಿಶಿಣದಲ್ಲಿದೆ. ಇನ್ನು ಜಾಜಿಕಾಯಿ. ಈ ಜಾಜಿಕಾಯಿ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲೇ ಸಾಕಷ್ಟು ಬಾರಿ ತೋರಿಸಿದ್ದೀವಿ, ಹೇಳಿದ್ದೀವಿ. ಜಾಜಿಕಾಯಿನ ಅಂಶ, ಇದರೊಳಗಿರ್ತಕ್ಕಂತಹ ಕೆಲಸ, ಈ ಜಾಜಿಕಾಯಿಂದ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಜಾಜಿಕಾಯಿ ಇದ್ದರೆ ತಂತ್ರ ಮಂತ್ರ ಯಂತ್ರಕ್ಕೂ ಸರಿಯೇ, ಹಾಗೆ ಆಯುರ್ವೇದಿಕ್ಕೂ ಸರಿಯೇ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಖದ ಸೌಂದರ್ಯ. ನಿಮ್ಮ ಮುಖದ ಸೌಂದರ್ಯದಲ್ಲಿ ಕಪ್ಪು ಕಲೆಗಳೇನಾದರೂ ಇದ್ದರೆ ಅಥವಾ ಮುಖದ ಮೇಲೆ ಬಂಗಂತ ಬಂದಿದ್ದರೆ, ಆ ಬಂಗಂತನೋ ಮಂಗಂತನೋ ಏನೋ ಹೇಳ್ತಾರಲ್ಲ, ಈ ಮೂಗಿನ ಮೇಲೆ, ಕೆನ್ನೆಗಳ ಮೇಲೆ ನೋಡೋಕ್ಕೆ ಬಹಳ ಸುಂದರವಾಗಿರ್ತೀರಿ, ಲಕ್ಷಣವಾಗಿರ್ತೀರಿ. ಹೆಣ್ಣು ಮಕ್ಕಳಿಗಂತೂ ಇದೊಂದು ದೊಡ್ಡ ಶಾಪವೇ ಸರಿ. ಆದರೆ ಪ್ರಾರಂಭದಲ್ಲೇ ನೀವು ಇದನ್ನು ಗ್ರಹಿಸಿಬಿಟ್ರೆ, ಪ್ರಾರಂಭದಲ್ಲೇ ನೋಡಿಕೊಂಡ್ರೆ ಈ ಸಮಸ್ಯೆಯಿಂದ ಭಾಳ ಬೇಗ ಹೊರಗಡೆ ಬರ್ಬೋದು. ಒಂದು ಜಾಜಿಕಾಯಿಂದ ದಿವ್ಯವಾದಂಥ ಔಷಧಿಗಳನ್ನು ನಾವು ಸಂಪಾದನೆ ಮಾಡ್ಬೋದು. ಇದೇ ಜಾಜಿಕಾಯಿ ಮಕ್ಕಳು ಹಾಲು ಕುಡಿದೀರಾ, ಮಕ್ಕಳು ಸರಿಯಾಗಿ ಊಟ ಮಾಡಿದ್ದೀರಾ, ಮಕ್ಕಳು ತುಂಬ ರಚ್ಚೆಗಿಡಿದು ಅಳ್ತಾ ಇದ್ದರೆ ಅಂಥವ್ರಿಗೆ ಜಾಜಿಕಾಯಿನ ಒಂದು 4 ರಿಂದ 5 ಸುತ್ತು ಗಂಧದ ಕಲ್ಲನ್ನು ತೆಗೆದು ಆ ಗಂಧವನ್ನು ಹೊಟ್ಟೆಗೆ ಹಾಕಿದ್ರೆ ಲಕ್ಷರುವ ಮಕ್ಕಳು ಆ ಒಂದು ಆಹಾರವನ್ನು ಸ್ವೀಕರಿಸುತ್ತೆ. ಹಾಗೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶವೇ ಸರಿ. ಹೀಗೆ ಪ್ರತಿಯೊಂದೂ ವಿಧಿವಿಧಾನವಾಗಿ ತಿಳ್ಕೊಳ್ಬೇಕು. ಇನ್ನು ಇದೆಲ್ಲದರ ಜೊತೆಗೆ ಬಿಳಿ ಎಕ್ಕದ ಎಲೆ. ಈ ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಗಿಡ, ಬಿಳಿ ಎಕ್ಕದಲ್ಲೇ ಒಂದು ಅದ್ಭುತವಾದ ಶಕ್ತಿ ಇದೆ. ಅದು ದೇವತಾ ವೃಕ್ಷ ಅಂತಲೂ ಹೇಳ್ತಾರೆ. ದೋಷಗಳನ್ನು ದೂರ ಮಾಡುವುದೂ ಸರಿಯೇ, ಹಾಗೆ ಇದರಿಂದ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದ್ದೂ ಇದೆ. ಒಂದು ಒಳ್ಳೆಯದಿದ್ದ ಮೇಲೆ 4 ಕೆಟ್ಟದ್ದಿರಬೇಕಲ್ವ? ಹಾಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ನೋಡ್ಬೋದಾದರೆ ಈ ಬಿಳಿ ಎಕ್ಕದ ಎಲೆ.
ಈ ಬಿಳಿ ಎಕ್ಕದ ಎಲೆ ಇವತ್ತಿನ ಕಾಯಕದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗೆ ಒಂದು ಬಿಳಿ ಎಕ್ಕದ ಎಲೆ ಇದ್ದರೆ ವ್ಯಕ್ತಿಗೆ ಗೊತ್ತಿಲ್ಲದಿರ ವ್ಯಕ್ತಿ ತಿರುಗು ನೋಡುವಂಥ ರೀತಿ ಮಾಡುವಂತಹ ಕಲೆಯೂ ಇದರಲ್ಲಿದೆ. ಬಿಳಿ ಎಕ್ಕದ ಗಿಡ ಇರೋ ಕಡೆ ಒಂದು ಗಣಪತಿನ ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ಆ ಮರದ ಬುಡದಲ್ಲಿಟ್ಟು ಅಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಪಚ್ಕರ್ಪುರ ಮತ್ತು ಅರಿಶಿನ ಪುಡಿಯನ್ನೆಲ್ಲ ಹಾಕಿ ನಮಸ್ಕಾರ ಮಾಡಿ ಬಂದರೆ ಮನುಷ್ಯನಿಗೆ ಆ ದಿನದಲ್ಲಿ ಬರ್ತಕ್ಕಂಥ ಗಂಡಾಂತರವನ್ನು ದೂರ ಮಾಡ್ಕೊಳ್ಬೋದು. ಯಾವುದೇ ಹೊತ್ತಿಗೆ ಎಲ್ಲಿ ಏನೋ ಒಂದು ಕೆಲಸಕ್ಕೆ ಹೊರಡಬೇಕಾದ್ರೆ ಕೆಲಸಕ್ಕೆ ಹೊರಡುವ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇದ್ದು ಅದರಲ್ಲಿ ಹೂಗಳು ಬಿಟ್ಟಿದ್ರೆ 2 ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ. ಇವತ್ತಿಗೂ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ಚೆನ್ನಾಗಾಗಲಿ, ಯಾವ ಕೆಟ್ಟ ಕಣ್ಣು ಬೀಳದಿರ ಇರಲಿ, ತನ್ನ ಕೆಲಸದಲ್ಲಿ ಯಶಸ್ಸಿರಲಿ ಅಂಥೇಳಿ ಬಿಳಿ ಎಕ್ಕದ 2 ಅಥವಾ 4 ಹೂಗಳನ್ನು ಆ ವಸ್ತು ಏನಿಟ್ಟು ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರ ಮಾಡುವಂಥ ವಸ್ತುಗಳ ಮಧ್ಯದಲ್ಲಿ ಇಡ್ತಾರೆ. ಅಂದರೆ ಬೀಳುವ ಕಣ್ಣು, ನೋಡುವಂತಹ ಕಣ್ಗಳು ಮೊದಲು ನೋಡೋದು ಆ ಹೂವನ್ನು. ಆ ಹೂವನ್ನವ್ರು ನೋಡ್ದಿದ್ರು ಆ ಹೂವಿನ ದೃಷ್ಟಿ ಆ ಒಂದು ವ್ಯಕ್ತಿಗಳ ಮೇಲೆ ಬಿದ್ದರೆ ಅವ್ರು ಏನು ನಮ್ಮ ಬಗ್ಗೆ ಒಂದು ಕೆಟ್ಟ ಕಲ್ಪನೆ ತಂದಿರ್ತಾರೋ, ಕೆಟ್ಟದಾಗುವಂಥ ರೀತಿ ಮನಸ್ಸು ತಂದಿರ್ತಾರೋ ಅದು ಅಲ್ಲಿಂದಲೇ ಕರಗಿ ನೀರಾಗುತ್ತೆ. ಹಾಗೆ ಅಂತಹ ಅದ್ಭುತವಾದ ಗುಣ ಬಿಳಿ ಎಕ್ಕದ ಹೂವಲ್ಲಿದೆ. ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ ಅಂಥ ಶಕ್ತಿ ಇದೆ. ಅದು ಸಹಿತ ಇವತ್ತಿಗೆ ನಮಗೆ ಬೇಕು. ಇದೆಲ್ಲದರ ಜೊತೆಗೆ ಪ್ರಧಾನ ಪಾತ್ರವನ್ನು ವಹಿಸುವಂತಹದ್ದು ಈ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ತಾವು ನೋಡ್ತಾ ಇದ್ದೀರಿ, ಎಣ್ಣೆಯಲ್ಲಿ ಸಾಸಿವೆ ಎಣ್ಣೆ ಬಹಳ ಕೆಲಸ ಮಾಡುತ್ತೆ. ಇದು ಒಂದು ಸ್ವಲ್ಪ ಇದರ ಸುವಾಸನೆಯೇ ಬೇರೆ. ಈ ಸಾಸಿವೆ ಎಣ್ಣೆ ಒಂದು ಪ್ರಾಂತ್ಯದಲ್ಲಿ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಸಾಸಿವೆ ಎಣ್ಣೆನೇ ಆಹಾರಕ್ಕೆ ಬಳಸುವಂಥದ್ದು ಇವತ್ತಿಗೂ ಪದ್ಧತಿ ಇದೆ. ಆದರೆ ನಮ್ಮ ಭಾಗದಲ್ಲಿ ಈ ಸಾಸಿವೆ ಎಣ್ಣೆ ಬೆಳೆಸೋದಿಲ್ಲ. ಸಾಸಿವೆ ಎಣ್ಣೆ ಏನಕ್ಕೆ ಬಳಸ್ತಾರಪ್ಪ ಅಂದರೆ ಈ ಥರ ಏನಾದ್ರು ಆಯುರ್ವೇದಿಕ್ ಔಷಧಿಗಳಿಗೆ ಅಥವಾ ಏನಾದರೂ ಬೇರೆ ಥರ ವಿಚಾರಗಳಿಗೆ ಮಾತ್ರ ಸಾಸಿವೆ ಎಣ್ಣೆನ ಬಳಸ್ತಾರೆ. ಬಿಟ್ಟರೆ ಮಿಕ್ಕಂತೆ ಸಾಸಿವೆ ಎಣ್ಣೆಯನ್ನು ಆಹಾರದಲ್ಲಿ ನಮ್ಮ ಭಾಗದಲ್ಲಿ ಕಡಿಮೆ. ಆದರೆ ಪಕ್ಕದ ರಾಜ್ಯಗಳಲ್ಲಿ ಸಾಸಿವೆ ಎಣ್ಣೆನೇ ಆಹಾರಕ್ಕೆ ಬೇಕಾದಂಥ ರೀತಿ ಒಗ್ಗರಣೆಯಿಂದ ಹಿಡಿದು ಏನಾದ್ರು ಪದಾರ್ಥಗಳು ಮಾಡಿದ್ರೆ ಸಾಸಿವೆ ಎಣ್ಣೆನೇ ಬಳಸ್ತಾರೆ. ಯಾಕೆಂದರೆ ನಾವು ಸಾಸಿವೆ ಊಟ ಮಾಡ್ತೀವಲ್ವ. ನೋಡಿ, ಒಂದು ಚಿಟಿಕೆ ಸಾಸಿವೆ ಒಂದು ದಿನಕ್ಕೆ ಹಸಿ ಸಾಸಿವೆ ತಗೊಳ್ತಾ ಬಂದರೆ ವ್ಯಕ್ತಿ ತನಗೆ ಅರಿವಿಲ್ಲದಂಥ ರೀತಿ ನೆಲ ಕಚ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಹಸಿ ಸಾಸಿವೆ ಅದು ವಿಷ, ಅದೇ ಸಾಸಿವೆ ಎಣ್ಣೆಗೆ ಬಿದ್ದರೆ ಅದು ಶುಭ, ಅದು ಆರೋಗ್ಯ. ಆದರೆ ಆ ಹಸಿ ಸಾಸಿವೆಯನ್ನು ತಗೊಳ್ಳೋ ಕ್ರಮ ಇದೆ, ಹುಚ್ಚುಚ್ಚಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ. ಹಸಿ ಸಾಸಿವೆಯಲ್ಲಿ ವಿಷ ಇದ್ರೂ ಅದನ್ನು ಹೇಗೆ ತೊಗೋಬೇಕೋ ತೊಗೊಂಡ್ರೆ ಅದು ಆಯುರ್ವೇದಿಕ್ ಆಗುತ್ತೆ. ಎಲ್ಲವೂ ಅಷ್ಟೇ, ನಾವು ಬಳಸುವಂಥ ಪದಾರ್ಥ ಅತಿಯಾಗಿ ಊಟ ಮಾಡಿದ್ರೆ ಹೊಟ್ಟೆ ಉಬ್ಬರ ಬರುತ್ತೆ, ಮಿತವಾಗಿ ಊಟ ಮಾಡಿದ್ರೆ ಆರೋಗ್ಯಕರವಾಗಿರುತ್ತೆ. ಆದರೆ ಇವತ್ತು ನಾನು ತಿಳಿಸುವಂಥ ಈ ತಂತ್ರಸಾರ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆರೋಗ್ಯಕರವಾದಂಥ ಅಂಶ ಇಲ್ಲಿದೆ. ಕೂತ್ಕೊಳ್ಳಿ. ಈ ತಂತ್ರಸಾರವನ್ನು ಮಾಡಬೇಕಾದಂಥ ಸಮಯ ಇಲ್ಲಿ ಬಹಳ ಮುಖ್ಯ. ಎಲ್ಲವನ್ನೂ ನಾನು ಸ್ಪಷ್ಟೀಕರಿಸಿದ್ದೇನೆ, ಆದರೆ ಸಮಯ ಯಾವುದು ಅನ್ನೋದನ್ನು ಹೇಳಿರಲಿಲ್ಲ. ನೋಡಿ, ಈ ತಂತ್ರಸಾರ ಅಂದರೆ ಬಹಳ ಮುಖ್ಯವಾಗಿ ಈ ತಂತ್ರಸಾರಕ್ಕೆ ಬೇಕಾಗಿರುವಂಥ ಸಮಯ ಇದು ಸೂರ್ಯನ ಕಿರಣಗಳು ಬಿದ್ದರೆ ಇದು ಕೆಲಸ ಮಾಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೂರ್ಯನ ಕಿರಣಗಳು ಬೀಳೋಕ್ಕೆ ಮುನ್ನ ಅಂದರೆ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಮಾಡಬೇಕು. ಅಂದರೆ ಅದನ್ನು ತಯಾರು ಮಾಡ್ಕೋಬೇಕು. ತದನಂತರ ನೀವು ಯಾವ ಬೇಕಾದ್ರೂ ಹಚ್ಚಿ. ಮಾಂಸಖಂಡಗಳ ಮೇಲೆ ಕಪ್ಪು ಕಲೆಗಳಾಗುವಂತಹದ್ದು, ಮಾಂಸಖಂಡಗಳಿಗೆ ನೋವು ಬರುವಂಥದ್ದು, ನರನಾಡಿಗಳಿಗೆ ಸಮಸ್ಯೆ ಆಗುವಂಥದ್ದು, ಅಥವಾ ತುಂಬ ಹಿಂಸೆ ಪಟ್ಟು ಏನು ಮಾಡಿದ್ರೂ ಸಹಿತ ಅದು ಗುಣ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಎಷ್ಟೇ ಎಕ್ಸ್ರೇ ತೆಗೆಸಿದ್ರು ಏನೇ ಮಾಡಿದ್ರು ಸಹಿತ ವೈದ್ಯಕೀಯಕ್ಕೂ ಸಹಿತ ಇದು ನಿಲ್ಕದಿರ, ವೈದ್ಯರು ಏನು ಹೇಳಿದ್ರು ಸಹಿತ ಎಲ್ಲ ಏನೂ ಇಲ್ಲ, ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ನೀವೆಷ್ಟೇ ಆಯಿಂಟ್ಮೆಂಟ್ ಹಚ್ಚಿದ್ರು ಗುಣ ಆಗದಿರತಕ್ಕಂಥದ್ದಕ್ಕೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಆದರೆ ಇದೇನು ಮಾಡಬೇಕು, ಹೇಗೆ ಮಾಡಬೇಕು? ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಈ ವಸ್ತುಗಳನ್ನು ತಯಾರು ಮಾಡ್ಕೋಬೇಕು. ಮೊದಲು ಈ ಒಂದು ಮುಟ್ಟಿದ್ರೆ ಮನಿ ಟಚ್ ಮಿ ನಾಟ್ ಎಲೆಗಳನ್ನು ಮಾತ್ರ ಸಂಗ್ರಹಿಸಬೇಕು. ಎಲೆಗಳನ್ನು ಮಾತ್ರ ಸಂಗ್ರಹಿಸಿ ಇದರಲ್ಲಿ ಮುಳ್ಳಿರುತ್ತೆ, ಜೋಪಾನ. ಇದು ಕೀಳುವಾಗೂ ಸಹಿತ ಮುಳ್ಳಿರುತ್ತೆ, ಜೋಪಾನ. ಮೊದಲೇ ಹೇಳ್ತಿದ್ದೀನಿ ನೋಡಿ, ಎಲೆಗಳು ಮಾತ್ರ ನಾವು ಈ ಥರ ಎಲೆಗಳಿದೆಯಲ್ಲ ಇದನ್ನು ಮಾತ್ರ ಸಂಗ್ರಹಿಸಿ ಇದನ್ನು ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಹೋಗಿ ಕಿತ್ಕೊಂಡು ಬರೋದು ಉತ್ತಮ. ಅಂದರೆ ಬೆಳಗಿನ ಜಾವ ಹಿಂದಿನ ದಿವಸ ನೋಡಬೇಕು ಎಲ್ಲೆಲ್ಲಿ ಈ ಮುಟ್ಟಿದ್ರೆ ಮನಿ ಇದೆ ನಿಮ್ಮ ಪ್ರಾಂತ್ಯಗಳಲ್ಲಿ ಅಂತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಆ ನೋಡಿಕೊಂಡು ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಹೋಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಕಿತ್ಕೊಂಡು ಬರಬೇಕು. ಇದರ ಬೆಳಗ್ಗೆ ತರಬೇಕಾಗಿರ್ತಕ್ಕಂಥ ವಸ್ತು ಇದೊಂದು ಮಾತ್ರ. ಇನ್ನು ಬಾಳೆ ಎಲೆ ಒಂದು ದಿವಸ ಮುಂಚೆ ತೊಗೊಂಬನ್ನಿ, ಬಿಳಿ ಎಕ್ಕದ ಎಲೆ ಒಂದು ದಿವಸ ಮುಂಚೆ ತೊಗೊಂಬನ್ನಿ, ತೊಂದರೆ ಇಲ್ಲ. ಆದರೆ ಈ ಒಂದು ಮುಟ್ಟಿದ್ರೆ ಮುಡಿ ಇದು ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ ಅಥವಾ ಒಳಮುಚ್ಚಿಗ ಇದನ್ನು ಬೆಳಗ್ಗೆ ಮಾತ್ರನೇ ತರಬೇಕು. ಇನ್ನು ಬಾಳೆ ಎಲೆ ನೀವು ನೋಡ್ತಾ ಇದ್ದೀರಿ, ಈ ಬಾಳೆ ಎಲೆ ನಮಗೆ ಯಾವ ಜಾಗದಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಬೇಡ. ನಾವು ಒಂದಿಷ್ಟು ಮಾತ್ರ ತಗೊಳ್ಳೋಣ.
ಇದೊಂದು ಮೀರ್ಮಾಂಸ್ಕಂಡ ಆಗಿರ್ಬೋದು, ಅಥವಾ ಬೆನ್ನ ಮೇಲಾಗಿರ್ಬೋದು, ಅಥವಾ ಭುಜಗಳ ನೋವಾಗಿರ್ಬೋದು, ಇದಿಷ್ಟು ಮಾತ್ರ. ಆದರೆ ಈ ತಂತ್ರಸಾರವನ್ನು ಮಾಡುವಾಗ ನೀವು ಈ ವಸ್ತುಗಳನ್ನು, ಈ ಎಲೆನೇ ಪ್ರಧಾನ, ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರಿಗೆ ಈ ಕೆಲಸ ಮಾಡಿಕೊಡ್ಬೇಕಾದ್ರೆ ಯಾರಿಗೆ ಯಾವ ಭಾಗದಲ್ಲಿ ನೋವಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ ಜಾಗಕ್ಕೆ ಸಂಬಂಧಪಡ್ತಕ್ಕಂಥ ಅಷ್ಟು ಎಲೆ ಮಾತ್ರ ತೊಗೊಳ್ಬೇಕು. ಎಲೆನ ತಗೊಂಡು ಎಲೆಯನ್ನು ಈ ಥರ ಇಡಿ. ಇದ್ರ ಮೇಲೆ ಈ ಒಂದು ಮುಟ್ಟಿದ್ರೆ ಮನಿ ಟಚ್ ಮಿ ನಾಟ್ ಇದೆಯಲ್ಲ, ಇದು ಮತ್ತು ಅರಿಶಿನ, ಇದ್ರ ಜೊತೆ ಪಚ್ಕರ್ಪುರ, ಇದ್ರ ಜೊತೆ ಜಾಜಿಕಾಯಿ ಇಷ್ಟು ಬೇಡ, ಸ್ವಲ್ಪ ಇದ್ದರೆ ಸಾಕು. ಇವೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡ್ಕೋಬೇಕು. ಅಂದರೆ ಮುಟ್ಟಿದ್ರೆ ಮುನಿ, ಅರಿಶಿನ ಕೊಂಬು, ಜಾಜಿಕಾಯಿ, ಪಚ್ಕರ್ಪುರ, ಇದಿಷ್ಟು ಪದಾರ್ಥವನ್ನು ಕುಟ್ಟಿ ಪುಡಿ ಮಾಡಬೇಕು. ಇದು ಪೇಸ್ಟ್ ಥರ ತಯಾರು ಮಾಡ್ಕೋಬೇಕು. ಎಲೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇವೆಲ್ಲವನ್ನು ಸಹಿತ ಹಾಕಿದಾಗ ಅದು ಒಂದು ಸಣ್ಣದಾದಂಥ ಮುದ್ದೆ ಥರ ತಯಾರಾಗುತ್ತೆ. ಇದಕ್ಕೆ ನೀವು ಮುಖ್ಯವಾಗಿ ಇದು ಕುಟ್ಟಿ ಪೇಸ್ಟ್ ಮಾಡ್ಕೊಂಡ ಮೇಲೆ ಬಿಳಿ ಎಕ್ಕದ ಎಲೆ, ಈ ಬಿಳಿ ಎಕ್ಕದ ಎಲೆಗೆ ನೀವು ಸಂಪೂರ್ಣವಾಗಿ ತೈಲವನ್ನು, ಅಂದರೆ ಈ ಸಾಸಿವೆ ಎಣ್ಣೆಯನ್ನು ತೈಲಕ್ಕೆ ಈ ಒಂದು ಎಲೆ ಮೇಲೆ ಹಚ್ಕೋಬೇಕು. ಬಿಳಿ ಎಕ್ಕದ ಎಲೆ ಮೇಲೆ ಇದ್ದರೆ ಮಾತ್ರ ಈ ಸಾಸಿವೆ ಎಣ್ಣೆ ಬೇಗ ಕೆಲಸ ಮಾಡುತ್ತೆ. ಈ ಪ್ರಕಾರ ಹಚ್ಕೋಬೇಕು. ಹಚ್ಕೊಂಡ ನಂತರ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಕೋಬೇಕು. ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಕೊಂಡು ದೀಪವನ್ನು, ಆ ದೀಪಕ್ಕೆ ಎಲೆ ಇದೆಯಲ್ಲ ಇದನ್ನು ಈ ಥರ ಹಿಂಗೆ ಬಾರ್ಲಿಟ್ಕೊಳ್ಳಿ. ಎಲ್ಲಿ ದೀಪ ಇರುತ್ತೋ ಅದಕ್ಕೆ ಈ ಥರ ಬಿಸಿ ತಗೊಳ್ಬೇಕು. ನಿಮ್ಮ ದೇಹಕ್ಕೆ ಎಷ್ಟು ಬಿಸಿ ತಡಿಲಿಕ್ಕಾಗುತ್ತೋ ಅಷ್ಟು ಮಾತ್ರ. ಇದು ಬಿಸಿ ತಗಲಿದ ನಂತರ ಸ್ವಲ್ಪ ಬಿಸಿ ಆದರೆ ಎಲೆ ಸಹಿತ ಇದು ಒದ್ದೆ ಆಗುತ್ತೆ, ಬೆಂಡ್ ಆಗ್ತಾ ಬರುತ್ತೆ. ಯಾಕೆಂದರೆ ಎಲೆ ಭಾಳ ಸ್ಟಿಫ್ ಆಗಿರ್ತಕ್ಕಂಥದ್ದು. ಬಿಳಿ ಎಕ್ಕದ ಎಲೆ ತುಂಬ ಸ್ಟಿಫ್ ಆಗಿರುತ್ತೆ, ಶಕ್ತಿ ಇರುತ್ತೆ. ಬಿಸಿ ತಗಲ್ತಾ ಬಂದಾಗ ಇದು ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳನ್ನು ಈ ಎಣ್ಣೆಯಲ್ಲಿ ಮಿಶ್ರಿತವಾಗಿರುತ್ತೆ. ಎಣ್ಣೆಯಲ್ಲಿ ಮಿಶ್ರಿತವಾದಾಗ ಯಾವ ಜಾಗದಲ್ಲಿ ನೋವು ಜಾಸ್ತಿ ಇರುತ್ತೋ, ಇವಾಗ ಈ ಜಾಗದಲ್ಲಿ ನೋವು ಜಾಸ್ತಿ ಇದೆ ಅಂದಾಗ ಈ ಬಿಸಿ ಇರ್ತಕ್ಕಂಥ ಎಣ್ಣೆನ ಮೊದಲು ಹೀಗೆ ಹಾಕಿ. ಈ ಪ್ರಕಾರವಾಗಿ ಬಿಸಿ ಇರ್ತಕ್ಕಂಥ ಎಣ್ಣೆನ, ಅಂದರೆ ಎಣ್ಣೆ ಎಲೆ ಮೇಲೆ ಇರ್ತಕ್ಕಂಥ ಎಣ್ಣೆ ಈ ಚರ್ಮಕ್ಕೆ ತಗಲಬೇಕು. ಅಂದರೆ ಯಾವ ಜಾಗದಲ್ಲಿ ನೋವಿದೆಯೋ ಆ ಜಾಗಕ್ಕೆ ಹಾಕಬೇಕು. ಹಾಕಿ 2 ನಿಮಿಷ ಈ ಥರ ಇಟ್ಕೊಳ್ಳಿ. ಬಿಸಿ ಸ್ವಲ್ಪ ನಿಮಗೆ ಎಷ್ಟು ತಡೆಯೋಕ್ಕಾಗುತ್ತೋ ಅಷ್ಟು ಮಾತ್ರ. ಅಂದರೆ ಮಕ್ಕಳಿಗೆ ಮಾಡಬೇಕಾದ್ರೂ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮಾಡಬೇಕಾದ್ರೂ ಅವರಿಗೆ ಬಿಸಿ ತಡೆಯುವಷ್ಟು ಮಾತ್ರ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಳೆಯ ಕೋಪ ಎಲ್ಲ ಇದ್ರ ಮೇಲೆ ತೋರಿಸಬಾರ್ದು. ಇದಾದ ನಂತರ ಇನ್ನು ಈ 4 ಮಿಶ್ರಿತವಾಗಿರ್ತಕ್ಕಂಥ ಪೇಸ್ಟ್ ಇದೆಯಲ್ಲ, ಈ ಪೇಸ್ಟನ್ನು ಒಂದು ಸ್ವಲ್ಪ ಮಾತ್ರ ಪೇಸ್ಟನ್ನು ಕೈಗೆ ತಗೊಂಡು ಈ ಜಾಗಕ್ಕೆ ಲೇಪನ ಮಾಡಿ. ಲೇಪನ ಮಾಡಿದ ನಂತರ ಇನ್ನು ಉಳಿದಂಥ ಪೇಸ್ಟ್ ಏನಿರುತ್ತೋ, ಔಷಧೀಯ ಗುಣ ಇರತಕ್ಕಂಥ ಪೇಸ್ಟ್ ಇದೆಯಲ್ಲ, ಇದನ್ನು ಪುನಃ ಈ ಎಲೆ ಮೇಲೆ ಹಾಕ್ಕೊಳ್ಳಿ. ಆಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಪೇಸ್ಟನ್ನು ಹಾಕಿದ ನಂತರ ಇದನ್ನೆಲ್ಲ ಮಿಶ್ರಿತ ಮಾಡಿ ಈ ಸ್ಥಳದಲ್ಲಿ ಹಾಕಬೇಕು. ಇದೇ ಸ್ಥಳದಲ್ಲಿ ಹಾಕಿದ ಮೇಲೆ ಈ ಬಾಳೆ ಎಲೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಬಾಳೆ ಎಲೆ ಕಡೆಯದಾಗಿ ಎಲೆಯ ಮೇಲ್ಗಡೆ ಬಾಳೆ ಎಲೆಯನ್ನು ಹಾಕಿ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ಕಾಲ ಬಾಳೆ ಎಲೆಯನ್ನು ಬಿಗಿ ಮಾಡಿ. ಈ ಎಲೆ ಒಳಗಡೆ ಗಾಳಿ ಹೋಗ್ದಿರ ಒಳಗಿರ್ತಕ್ಕಂಥ ಎಲೆ ಹಬೆ, ಮೇಲಿರ್ತಕ್ಕಂಥ ಈ ಬಾಳೆ ಎಲೆ, ಒಳಗಿರುವಂಥ ಔಷಧೀಯ ಗುಣ ಇರ್ತಕ್ಕಂಥ ಸಸ್ಯಗಳು, ಅರಿಶಿನ, ಇದು ಸಂಪೂರ್ಣವಾಗಿ ಎಂಥ ಹಳೆಯ ಸಮಸ್ಯೆ ಇದ್ದರೂ ಸಹಿತ, ಹಳೆಯ ನೋವುಗಳಿದ್ದರೂ ಸಹಿತ ಬೇಗ ಗುಣ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ಕಣ್ಣೀರು ಹಾಕ್ತಾರೆ. ನನ್ನ ಮಗನೋ ನನ್ನ ಮಗಳನ್ನು ನಾನು ಹೀಗೆ ನೋಡ್ಕೋಬೇಕು, ಹಾಗೆ ನೋಡ್ಕೋಬೇಕು, ಅವ್ರನ್ನ ಈ ಥರ ಉದ್ಧಾರ ಮಾಡಬೇಕು, ಈ ಪ್ರಕಾರ ಅವ್ರು ನಡ್ಕೋಬೇಕು. ನೋಡಿ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ನಿಮ್ಮಷ್ಟು ಜ್ಞಾನವಂತರಲ್ಲ. ಮಕ್ಕಳಷ್ಟು ಜ್ಞಾನವಂತರು ತಂದೆ ತಾಯಿ ಖಂಡಿತ ಅಲ್ಲ. ಇದು 100ಕ್ಕೆ 100 ಸತ್ಯ. ಯಾಕೆಂದರೆ ತಂದೆ ತಾಯಿನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅದ್ಭುತವಾದಂಥ ಶಾಲೆಗಳನ್ನು. ತಂದೆ ತಾಯಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅದ್ಭುತವಾದ ಶಾಲೆಯಲ್ಲಿ ತಿಳಿಸೋದೇನು, ಹೇಳ್ಕೊಡೋದೇನು, ಪುಸ್ತಕಗಳಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅರಿದು ಕೊಡಿಸ್ತಕ್ಕಂಥದ್ದು. ನಿಮ್ಮಪ್ಪನ ಶ್ರಮ ಏನು, ಅಮ್ಮನ ಶ್ರಮ ಏನು, ಮನೇಲಿರ್ತಕ್ಕಂಥ ಅಜ್ಜಿ ತಾತನ ಬೆಲೆ ಏನು, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ತಂದೆ ಕಡೆ ಸಂಬಂಧ, ತಾಯಿ ಕಡೆ ಸಂಬಂಧ, ಇದ್ರ ಬಗ್ಗೆ ಯಾವ ಶಾಲೆಯಲ್ಲೂ ಪಾಠ ಪ್ರವಚನ ಇಲ್ವಲ್ಲ. ಶಾಲೆಯಲ್ಲಿ ಹೇಳ್ಕೊಡೋದೇನು, ಪುಸ್ತಕಗಳು, ಚರಿತ್ರೆಯಲ್ಲಿ ಉಳಿದಿರ್ತಕ್ಕಂಥವ್ರು,
ಅಥವಾ ಸಮಾಜಕ್ಕೆ ಬಂದರೆ ಆ ಒಂದು ಸಾಮಾಜಿಕವಾದಂತಹ ವಿಚಾರಗಳೇನಿದೆಯೋ ಅದನ್ನು ಹೇಳ್ತಾರೆ, ಅಥವಾ ಒಂದಿಷ್ಟು ಗಣಿತಶಾಸ್ತ್ರ, ವಿಜ್ಞಾನಶಾಸ್ತ್ರ, ಹೀಗೆ ಇಂತಹದ್ದನ್ನು ಮಾತ್ರ ಇದೆ. ಆದರೆ ನಿಜವಾದಂತಹ ಜೀವನದ ಮೌಲ್ಯದ ಪಾಠ ಇದೆಯಲ್ಲ, ನೀವು 10 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ, ಅಥವಾ ಸಂಪಾದನೆ ಮಾಡತಕ್ಕಂಥದ್ದನ್ನು ಹೀಗೆ ಉಳಿಸ್ಕೋಬೇಕಂದ್ರೆ, ಅಥವಾ ನೀವು ಇನ್ನೊಬ್ಬರ ಮನೆಗೆ ಹೋಗಬೇಕಾದಾಗ ಅಲ್ಲಿ ನಿಮಗೆ ಕೊಡ್ತಕ್ಕಂಥ ಗೌರವ, ಅಥವಾ ನೀವು ಇನ್ನೊಬ್ಬ ವ್ಯಕ್ತಿನ ನೋಡಬೇಕಾದ್ರೆ ನೋಡುವಂತಹ ಕಾಲದಲ್ಲಿ ನೀವು ಕೊಡಬೇಕಾದಂಥ ಗೌರವ, ಅಷ್ಟು ದೂರ ಯಾಕೆ ಹೋಗಬೇಕು? ಮನುಷ್ಯ ತಿನ್ನೋ ಅನ್ನ ಇದೆಯಲ್ಲ, ಆಹಾರ, ಅದಕ್ಕೆ ನಾವು ಎಷ್ಟು ಗೌರವ ಕೊಡಬೇಕು ಯೋಚನೆ ಮಾಡಿ. ಅನ್ನ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತನಿಗೆ ನಾವೇನು ಬೆಲೆ ಕೊಡ್ತಾ ಇದ್ದೀವಿ, ಅದನ್ನು ನಾವು ಯಾವ್ದನ್ನ ಚಿಂತನೆ ಮಾಡಿದ್ದೀವ? ಇವತ್ತು ಮಾರ್ಕೆಟ್ಗೆ ಹೋಗಿ ಹೈಯರ್ ಎಂಡ್ ಮೊಬೈಲ್ ತರ್ತೀವಿ, ಶೋರೂಮ್ಗೆ ಹೋಗ್ತೀವಿ, ಬೂಟು ಶೂಗಳು ತರ್ತೀವಿ, ಒಳ್ಳೆ ಕಡೆ ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ತೀವಿ, ಬೇಕಾದ ಎಲ್ಲ ಪದಾರ್ಥಗಳನ್ನು ನೋಡಿ ತರ್ತೀವಿ. ಎಲ್ಲದರ ಮೇಲೂ ತೂಕವಾದಂಥ ಬೆಲೆ ಇರುತ್ತೆ. 99 ರೂಪಾಯಿ ಇದೆ, 1000 ರೂಪಾಯಿ ಇದೆ, 10,000 ಇದೆ, ಲಕ್ಷ ಇದೆ. ಸಲೀಸ ಕೊಟ್ಟು ತರ್ತೀವಿ. ಹೊಟ್ಟೆಗೆ ಬೇಕಾಗಿರೋ ಪದಾರ್ಥ, ಒಂದು ಹಣ್ಣಂಗಡಿ, ಒಂದು ತರಕಾರಿ, ದವಸ ಧಾನ್ಯಗಳು, ಇಲ್ಲಿ ನಿಂತುಕೊಂಡು ಚೌಕಾಸಿ ಮಾಡ್ತೀವಿ. ತಿನ್ನೋ ಅನ್ನಕ್ಕೆ ಚೌಕಾಸಿ, ಹಾಕೋ ಬಟ್ಟೆಗೆ ಬ್ರ್ಯಾಂಡಿಗೆ ಬೆಲೆ, ಶೂ ಕಾಲ್ಗೆ ಹಾಕೋದು ಅದಕ್ಕೆ ಒಂದು ಒಳ್ಳೆ ಮೌಲ್ಯ. ಆದರೆ ತಿನ್ನಕ್ಕೆ ಬೇಕಾಗಿರುವ ರುಚಿಕರವಾದಂಥ ಪದಾರ್ಥ, ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥ ನಾವು ಕೊಳ್ಳೋದಿಲ್ಲ. ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥ, ಅದನ್ನು ಕೊಂಡು ಆರೋಗ್ಯನ ಸುಧಾರಣೆ ಮಾಡ್ಕೋಬೇಕಾಗಿರುವ ಚಿಂತನೆ ಈ ನಮ್ಮ ಮನುಷ್ಯರಿಗೆ ಯಾರಿಗೂ ಸಾಮಾನ್ಯಕ್ಕೆ ಬರೋದಿಲ್ಲ. 10 ರೂಪಾಯಿ ಕಡಿಮೆ ಇದೆ ಬೇಳೆ ಬೆಲೆ ಅಂದರೆ, ಆ ಬೇಳೆ ಯಾವುದು ತಿಂದು ಹೇಗಿತ್ತು, ಅದೆಷ್ಟು ಅದರಲ್ಲಿ ಹುಳ ಉಪ್ಟ ಬಿದ್ದಿದೆ, ಯಾವುದು ಚಿಂತನೆ ಮಾಡೋದೇ ಇಲ್ಲ ನಾವು. ಯಾವ ಎಣ್ಣೆ ತಿಂದರೆ ಇವತ್ತು ಹೃದಯಕ್ಕೆ ತೊಂದರೆ ಆಗುತ್ತೆ, ಯಾವ ಎಣ್ಣೆಯಿಂದ ದೇಹದ ಆರೋಗ್ಯ ಕೆಡುತ್ತೆ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡೋದೇ ಇಲ್ಲ. ಹಿಂದೆ ಒಬ್ಬ ಡಾಕ್ಟ್ರು, ಕಾಲಿನ ಉಗುರಿನಿಂದ ಹಿಡಿದು ತಲೆ ಕೂದಲು ತನಕ ಒಬ್ಬ ಡಾಕ್ಟರ್ ಇದ್ದರು. ನಿಮ್ಮ ಮನೇಲಿ ನಿಮ್ಮ ತಂದೆ, ನಿಮ್ಮ ತಾತ ಅವರು ಏನಾದ್ರು ಸಮಸ್ಯೆ ಬಂದರೆ ಊರಲ್ಲಿ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಲೈನಲ್ಲಿ ಒಂದು 10 ಡಬ್ಬಿಗಳಲ್ಲಿಟ್ಟಿರೋ ಮಾತ್ರೆಗಳನ್ನು ಒಂದು ಸತಿ ಕೈ ಹಾಕಿ ಹಿಂಗೆ ಎತ್ತರ 10 ಬರ್ತಿತ್ತೋ 15 ಬರ್ತಿತ್ತೋ ಪೇಪರ್ಲಾಗಿ ಕೌಂಟ್ ಮಾಡಿ ಇದನ್ನು 5 ದಿವಸ ತೊಗೊಳ್ಳಿ, 10 ದಿವಸ ತೊಗೊಳ್ಳಿ ಹೇಳ್ತಿದ್ರು. ಒಂದು ಇಂಜೆಕ್ಷನ್ ಮಾಡ್ತಿದ್ರು, ಮುಗೀತು, ನಾಳೆ ಬೆಳಗ್ಗೆ ಆರೋಗ್ಯವಾಗಿರ್ತಿದ್ರು. ಇವತ್ತು ಕಣ್ಣಿಗೆ ಸಪ್ರೇಟು, ಕಾಲಿಗೆ ಸಪ್ರೇಟು, ಹೆಬ್ಬೆರಳಿಗೆ ಸಪ್ರೇಟು, ಮೂಗಿಗೆ ಸಪ್ರೇಟು, ದಂತಕ್ಕೆ ಸಪ್ರೇಟು, ಕಿವಿ ಸಪ್ರೇಟು, ಕಿವಿ ಒಳಗಡೆ ಇರತಕ್ಕಂಥ ತಮಟೆಗೆ ಸಪ್ರೇಟು, ಎಲ್ಲಕ್ಕೂ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕ. ಇಷ್ಟಿದ್ದು ಆರೋಗ್ಯ ಹೇಗಿದೆಪ್ಪ? ಅಯ್ಯೋ, ಸೊಂಟ ನಡಿಲಿಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ಮೀನು ಮಾಂಸಖಂಡಗಳು ನೋವು, ಪಾದಗಳು ನೋವು, ಪಾದ ಉರಿ. ಒಂದು ಸಮಸ್ಯೆಗೆ ಔಷಧಿ ತಗೊಂಡ್ರೆ ಅದರ ಹಿಂದೆ ಇನ್ನೊಂದು ಕಾಯಿಲೆ ರೆಡಿ. ಇಲ್ಲಿ ಆತ್ಮವಿಶ್ವಾಸ, ಮನೋಧೈರ್ಯ, ನಾವು ಹೇಗೆ ಬದುಕಬೇಕು, ನೀವು ನಂಬ್ತಿರೋ ಬಿಡ್ತಿರೋ, ಹೈಯರ್ ಎಂಡಲ್ಲಿರ್ತಕ್ಕಂಥವ್ರು, ಸ್ವಲ್ಪ ಲೆವೆಲಲ್ಲಿರ್ತಕ್ಕಂಥವ್ರು, ಅವ್ರ ಮಕ್ಕಳನ್ನು ನೋಡಿ. ಈ ಗಾರೆ ಕೆಲಸ, ರಸ್ತೆನಲ್ಲೋ ಈ ತಾರು ಹಾಕ್ತಿರ್ತಾರಲ್ಲ, ಆ ತಾರು ಹಾಕಬೇಕಾದಂತಹ ಕುಟುಂಬ ಒಂದು 15 ಜನ 20 ಜನ ಸೇರಿ ಒಂದು ಕುಟುಂಬ ಬರ್ತಾರೆ. ಆ ಕುಟುಂಬದಲ್ಲಿ 1 2 3 4 5 ಮಕ್ಕಳಿರ್ತವೆ. ಆ ಮಕ್ಕಳನ್ನ ಆ ಒಂದು ತಾರು ಹಾಕೋ ರಸ್ತೆಯಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಒಂದು ಮರ ಇದ್ದರೆ, ಆ ಮರಕ್ಕೆ ಆ ತಾಯಿ ಒಂದು ಸೀರೆ ಕಟ್ಟಿಬಿಟ್ಟು ಅಲ್ಲೊಂದು ಜೋಲಿ ಕಟ್ಕೋತಾಳೆ. ಅದರ ಪಕ್ಕದಲ್ಲಿ ಒಂದು 4 ಮಕ್ಕಳು ಆ ತಾರಲ್ಲಿ, ಆ ಬಿಸಿ ಬಿಸಿ ತಾರು, ಕಲ್ಲು, ಕಪ್ಪುಗಿರೋ ಕಲ್ಲು, ಅಂದರೆ ತಾರಂದರೆ ನಿಮಗೆ ಗೊತ್ತಿದೆ, ಆ ಕಲ್ಲು, ಅದು ಮೈಗೆ ಮೈ, ಅದಕ್ಕೆ ನಿಕ್ಕರಿಲ್ಲ, ಕಾಚ ಇರಲ್ಲ, ಅದಕ್ಕೆ ಮೈಗೆ ಹಿಂದೆ ಮುಂದೆ ಎಲ್ಲನೂ ಅಂಟ್ಕೊಳ್ತಾ ಇರುತ್ತೆ. ಅಲ್ಲಲ್ಲೇ ಬಿದ್ದು ಉರುಳಾಡ್ತಾ ಇರ್ತವೆ. ಅದು ಅಳ್ತಾ ಇರುತ್ತೆ. ನಮ್ಮನೇಲಿ ಸುಮ್ಮನೆ ಅನ್ನಕ್ಕಿಲ್ಲ, 20 ಜನ ಹೊಡೋಗಿ ಆ ಮಕ್ಕಳ ಮುಂದೆ ನಿಂತ್ಕೋತೀವಿ ನಾವು. ಆ ಮಕ್ಕಳು ರೋಡಲ್ಲಿ ಅಳ್ತಾನೆ ಇರ್ತವೆ. ನಾವು 50 ಸತಿ ಕೈ ತೊಳಿತೀವಿ. ಕೈ ತೊಳೆದು ಒಂದೊಂದು ತುತ್ತನ್ನು ಆ ತುಪ್ಪ ಹಾಕಿ ತುತ್ತನ್ನು ಎತ್ತಿಡ್ತೀವಿ. ಪಾಪ ಆ ತಾಯಿ ಅಲ್ಲಿರೋದ್ರಲ್ಲ ಎಲೆ, ಯಾವ ಎಲೆ ಗೊತ್ತಿಲ್ಲ. ನಾವು ಎಷ್ಟೋ ಸತಿ ಹೇಳ್ತೀವಿ, ಒಂದೊಂದು ಸತಿ ನಂದು ತಪ್ಪ ಅನ್ನಿಸ್ಬಿಡುತ್ತೆ. ಈ ಎಲೆ ಅಲರ್ಜಿ, ಆ ಎಲೆ ಅಲರ್ಜಿ, ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು, ನಾವು ಕೆಲವು ಕಡೆ ಮಾತಾಡ್ತೀವಿ. ಆದರೆ ಅಲ್ಲಿ ಯಾವ ಎಲೆ ಸಿಗುತ್ತೋ ಆ ಎಲೆ ಕಿತ್ಕೊಂಡು ಯಾರೋ ಒಬ್ರು ಇಷ್ಟು ಅನ್ನ ತಂದು ಕೊಟ್ಟರೆ ಅನ್ನನ ಕಲಿಸ್ಬಿಟ್ಟು ತಾನು ತಿಂದು 2 ತುತ್ತು ಮಕ್ಕಳ ಬಾಯಿಗೆ ಇಟ್ಬಿಡ್ತಾರೆ. ಆರೋಗ್ಯಕ್ಕೆ ಒಂದು ದಿವಸಕ್ಕಾದರೂ ಹೈಯರ್ ಎಂಡ್ ಹಾಸ್ಪಿಟ್ಲಿಗೆ ಗೊತ್ತೇ ಇಲ್ಲ ಅವಕ್ಕೆ. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಮುಖನೇ ನೋಡಿರಲ್ಲ. ಹೋದರೆ ಸಣ್ಣ ಪುಟ್ಟ ಆರಂಭಿಸಿ ಯಾರೋ ಸಣ್ಣ ಸಣ್ಣ ಡಾಕ್ಟ್ರುಗಳು ಇರ್ತಾರಲ್ಲ, ಅಲ್ಲಿ ಹೋಗ್ತಾರೆ. ಅಥವಾ ಒಂದು ಗೌರ್ಮೆಂಟು. ಆರೋಗ್ಯ ಹೇಗಿರುತ್ತೆ? ಅವ್ರಿಗೆ ಡಾಕ್ಟ್ರ್ ಹೇಳೋದೇ ಇಲ್ಲ, ನೀವು ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ, ಇದು ಮಾಡ್ಕೊಂಬನ್ನಿ, ಅದು ಮಾಡ್ಕೊಂಬನ್ನಿ, ಟೆಸ್ಟ್ಗಳು ಲಿಸ್ಟ್ ಬರೆಯೋದೇ ಇಲ್ಲ ಅವ್ರಿಗೆ. ಏನು ಬರೀತಾರೆ ಅವ್ರ ಹತ್ರ? ಅವ್ರು ಏನು ಬರೆದ್ರು ಪಕ್ಕದಲ್ಲಿ ಇನ್ನೊಬ್ಬ ಈ ಡಾಕ್ಟ್ರ್ ಏನೋ ಸರಿಯಾಗಿ ನೋಡಲಿಲ್ಲ, ಮಾತ್ರೆ ಕೊಡಲಿಲ್ಲ ಅಂದರೆ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗಲ್ಲ. ಮನೆಗೆ ಹೋಗಿ ತುಳಸಿನೋ, ಗರಿಕೆನೋ, ಬೇವಿನ ಸೊಪ್ಪು ರಸನೋ ಇದನ್ನು ಹಿಂಡಿಬಿಟ್ಟು ಹಾಕ್ಬಿಡ್ತಾರೆ.
ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಆಹಾರದಲ್ಲಿ ಅಡಗಿದೆ. ನೀವು ಒಳ್ಳೆಯ ಪದಾರ್ಥಗಳನ್ನು ಊಟ ಮಾಡಿ. ಸಾಧ್ಯವಾದಷ್ಟು ಆಹಾರವನ್ನು ಚೆನ್ನಾಗಿ ಪಚನ, ಅಂದರೆ ಚೆನ್ನಾಗಿ ಪಚನ ಆಗಬೇಕದು. ನೀವು ತುತ್ತು ತಿಂತೀರಲ್ಲ, ಅನ್ನದ ತುತ್ತನ್ನು ಸುಮಾರು ಜನ ಮಾಡೋ ತಪ್ಪೇನೆಂದರೆ ತುತ್ತು ಬಾಯಿಗೆ ಹಾಕ್ಕೊಂಡು ಸರಕ್ಕಂತ ನುಂಗ್ಬಿಡ್ತೀರಿ. ಅಲ್ಲೇ ನಿಮಗೆ ಆರೋಗ್ಯ ಕೆಡೋದು, ಅನಾರೋಗ್ಯಕ್ಕೆ ತುತ್ತಾಗೋದು. ಪ್ರತಿಯೊಂದು ಅನ್ನದಗಳು ತುತ್ತನ್ನು ಸಹಿತ ಅಗದು ಅದರ ರಸವನ್ನು ಅದರ ಜೊತೆ ಸೇರಿಸಿ ತೊಗೊಳ್ಬೇಕು. ನೀವು ಅನ್ನವನ್ನು ತುತ್ತಾಗಿ ತಿಂದು ಆರೋಗ್ಯಕರವಾಗಿದ್ದರೆ ಅದಕ್ಕೆ ಇನ್ಯಾವುದೇ ಥರ ಸಮಸ್ಯೆ ಬರೋದಿಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಒಬ್ಬ ದೊಡ್ಡ ಹಿರಿಯ ವೈದ್ಯರು ಹೇಳ್ತಾರೆ, ಈ ಶುಗರು, BP, ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು, ದೇಹದ ಸಮಸ್ಯೆಗಳು ಯಾಕೆ ಜಾಸ್ತಿ ಬರುತ್ತೆ ಅಂದರೆ ನಾವು ತಿನ್ನೋ ಪದಾರ್ಥ ಯಾವುದೂ ಅಗಿಯೋದೇ ಇಲ್ಲ. ಅಗಿದೀರ ಸಡನ್ನಾಗಿ ನುಗ್ಗಿಬಿಡೋದು. ಬೇಗ ಬೇಗ ನುಂಗಿದಾಗ, ಆ ಥರದಿಂದ ನುಂಗಿದಾಗ ಏನಾಗುತ್ತೆ, ಅದರ ಕೆಲಸ ನಾನು ಹಲ್ಲುಗಳು ಮಾಡಬೇಕಾದ, ದಂತಗಳು ಮಾಡಬೇಕಾದಂಥ ಕೆಲಸವನ್ನು ಹೊಟ್ಟೆ ಒಳಗೆ ಹೋಗಿ ಕರಳ ಥರ ಆ ಕೆಲಸ ಮಾಡೋಕ್ಕೆ ಕೂತ್ಕೊಂಡಾಗ ಅಲ್ಲಿ ಸ್ಲೋ ಆಗಿ ಅಲ್ಲಿ ಶುಗರ್ ಅನ್ನೋದು ಉತ್ಪತ್ತಿ ಆಗುತ್ತೆ. ನೀವು ಅದನ್ನು ಇಲ್ಲೇ ಪಚನ ಮಾಡಿ ಚೆನ್ನಾಗಿ ಅಗದು ಅದರ ರಸವನ್ನು ಮಾತ್ರ ಒಳಗೆ ಕಳಿಸಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ಅನುಭವಸ್ಥರ ವೈದ್ಯರು ಹೇಳ್ತಾರೆ. ಎಲ್ಲ ವೈದ್ಯರು ಹೇಳಲ್ಲ ಇದನ್ನು. ಎಲ್ಲ ವೈದ್ಯರು ಹೇಳಿದ್ರೆ ಅಂಗಡಿ, ಹಾಸ್ಪಿಟಲ್ ಕ್ಲೋಸ್ ಮಾಡಬೇಕಾಗತ್ತೆ. ಒಬ್ಬೊಬ್ಬ ಡಾಕ್ಟ್ರ್ ಇದ್ದಾರೆ, ವೈದ್ಯೋ ನಾರಾಯಣೋ ಹರಿ ಅಂತ ಒಬ್ಬೊಬ್ಬ ಡಾಕ್ಟ್ರ್ ಇವತ್ತಿಗೂ ಇದ್ದಾರೆ. ಅಂತಹ ಡಾಕ್ಟ್ರುಗಳು ಆಹಾರದ ಬಗ್ಗೆ ತುಂಬ ಅದ್ಭುತವಾದಂಥ ಮಾತು ಹೇಳ್ತಾರೆ. ಆ ಅದ್ಭುತವಾದಂಥ ಮಾತನ್ನು ಅವ್ರ ಬಾಯಲ್ಲೇ ಕೇಳಬೇಕು. ಕೆಲವು ಈ ಅಗಸೆ ಬೀಜ ಇರಲಿ, ತುಳಸಿ ಇರಲಿ, ಮತ್ತು ಸಬ್ಸಿಗೆ ಸೊಪ್ಪಿರಲಿ, ಪಾಲಾಕಿರಲಿ, ದಂಟಿನ ಸೊಪ್ಪಿರಲಿ, ಇದೆಲ್ಲವೂ ಸಹಿತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ತುಂಬ ಜನ ಇತ್ತೀಚೆಗೆ ಏನಾಗ್ತಿದೆ, ವಯಸ್ಸಲ್ಲಿ ಈಗ ಇತ್ತೀಚಿನ ಯುವ ಪೀಳಿಗೆಗೆ ಸೊಪ್ಪಾಗಲಿ, ರಾಗಿ ಆಗಲಿ, ಇದು ಯಾವುದು ಮುಟ್ಟೋದೇ ಇಲ್ಲ. ತರಕಾರಿಗಳೇ ತಿನ್ನೋದಿಲ್ಲ. ನೀವು ಹುಳಿ ಸಾಂಬಾರಿಗೆ ತರಕಾರಿ ಹಾಕಿದ್ರೆ ಎಲ್ಲ ಪಕ್ಕದಲ್ಲಿ ಜೋಡಿಸಿ ಬರೀ ಅನ್ನ, ಅದ್ರ ಮೇಲೆ 4 ಸುಮ್ಮನೆ ಒಂದೆರಡು ಸ್ಪೂನ್ ಸಾರು ಹಾಕ್ಕೊಂಡು ಗಬ ತಿಂದು ಕೈ ತೊಗೊಂಡು ಎದ್ದು ಬಿಡ್ತಾರೆ. ಅದೇ ಪಿಜ್ಜಾ, ಬರ್ಗರ್ ಇಡಿ, ಗೊತ್ತಿಲ್ಲದಂಗೆ ಒಂದ್ರ ಪಕ್ಕದಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ತಿಂದರೆ ಈ ತಟ್ಟೆ ಮುಂದೆ, ನಿಮ್ಮ ತಟ್ಟೆ ಮುಂದೆ ಇರತಕ್ಕಂಥ ಪಿಜ್ಜಾ ನೋಡೋದಲ್ದಿರ ಪಕ್ಕದವ್ರು ತಿನ್ನೋ ಪಿಜ್ಜಾ ನೋಡೋದು. ಅಕಸ್ಮಾತ್ ಅವ್ರು ಬಿಟ್ಟರೆ ಅದು ಎತ್ಕೊಂಬಿಡೋಣ ನಾವು ಅಂತ ಈ ಮಟ್ಟಕ್ಕೆ ತಯಾರಾಗ್ತಾರೆ ಜನ. ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕೆ ನಾವೆಲ್ಲ ಜಾಸ್ತಿ ನೋಡ್ತೀವಿ. ಆರೋಗ್ಯದ ಬಗ್ಗೆ ಬೇಕಾಗಿರುವ ಒಳ್ಳೆ ಪದಾರ್ಥದನ್ನ ದೂರ ಮಾಡ್ತೀವಿ. ಅದಕ್ಕೆ ಈ ಬಾರಿ 2025ರಲ್ಲಿ ಆ ರೈತ ಬೆಳೆದಂತಹ ರೈತನ ನೆನೆಸ್ಕೊಂಡು, ರೈತನ ಹತ್ರ ಚೌಕಾಸಿ ಮಾಡಿದಿರ, ಆತನ ಒಂದು ಜೋಬು ತುಂಬಿಸಿ ಒಳ್ಳೆ ಪದಾರ್ಥಗಳನ್ನು, ರೈತನಿಗೆ 10 ರೂಪಾಯಿ ಜಾಸ್ತಿ ಕೊಟ್ಟರೆ ಅವನು ಅನ್ಯ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಸಂತೃಪ್ತಿಯಾಗಿ ಬೇಕಾದಂಥ ಪದಾರ್ಥಗಳನ್ನು ಇನ್ನೂ ಚೆನ್ನಾಗಿ ಬೆಳೆದುಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡೋಣ. ಒಳ್ಳೆಯದಾಗಲಿ. ಅಂದು ಪುಟ್ಟದಾದಂಥ ಹನುಮ ಇವತ್ತು ಬೃಹತ್ ಮಟ್ಟದ ಹನುಮ, ವಿಶೇಷವಾಗಿರ್ತಕ್ಕಂಥ ಹನುಮ, ಸಾಕಷ್ಟು ಅಲಂಕಾರಗೊಂಡಿರ್ತಕ್ಕಂಥ ಹನುಮ. ಬಹುಶಃ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ, ಒಂದು ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ನೋಡ್ಬೋದಾದರೆ ಅದು ಸಬ್ಮಂಗಲಕ್ಕೆ ಬರಬೇಕು ಅಂತ. ಸಬ್ಮಂಗಲಕ್ಕೆ ಬಂದು ಇಲ್ಲಿನ ಭಕ್ತರು ತಮ್ಮ ಮನೋಕಾಮನೆಗಳ ಸಿದ್ಧಿಗೆ ಭಗವಂತನಲ್ಲಿ ಮೊರೆ ಹೋದಾಗ ಭಗವಂತನ ಅನುಗ್ರಹದಿಂದ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಧುವನಗಿತ್ತಿ ಅಂದರೆ ಅದು ತಪ್ಪಾಗಲಾರದು. ಜೊತೆಗೆ ಈ ಒಂದು ಪುಷ್ಪಾಲಂಕಾರ ಇದೆಯಲ್ಲ, ಇದು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಜೊತೆಗೆ ನಾನಾ ಮೂಲೆಗಳಿಂದ ಬೆಳೆದು ಬಂದಿರತಕ್ಕಂತಹ ಪುಷ್ಪಗಳನ್ನು ಭಗವಂತನಿಗೆ ಅಲಂಕಾರ ಮಾಡಿ ವಿಶೇಷವಾಗಿರ್ತಕ್ಕಂತಹ ರೀತಿ ಭಗವಂತನ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾದ ದಿನ. ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನುರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿ 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 ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರಾರ್ಥನೆ, ಹನುಮನ ಆರಾಧನೆ, ಜೊತೆಗೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವನ್ನು ದರ್ಶನ ಮಾಡಿ ಇನ್ನು ಇಲ್ಲಿಂದಾಚೆ ಇವತ್ತು ನಡೀತಿರ್ತಕ್ಕಂಥ ಹನುಮತ್ ಜಯಂತಿಯ ಉತ್ಸವ ಈಗ ಪ್ರಾರಂಭ ಆಗ್ತಾ ಇದೆ. ಹನುಮತ್ ಜಯಂತಿ ಉತ್ಸವಕ್ಕಾಗಿ ಸಬ್ಮಂಗಲಕ್ಕೆ ಬಂದಿರತಕ್ಕಂಥ ಆನೆ ಮೇಲೆ ಅಂಬಾರಿ ಉತ್ಸವದಲ್ಲಿ ವಿಶೇಷವಾಗಿರ್ತಕ್ಕಂಥ ಮೈಸೂರಿನ ದಸರಾ ಹೇಗಿದೆಯೋ ಅದೇ ಪ್ರಕಾರವಾದಂತಹ ಮತ್ತೊಂದು ದಸರಾ ನೋಡ್ಬೋದಾದರೆ ಅದು ಸಬ್ಮಂಗಲದ ಆಂಜನೇಯ ಅಂದರೆ ಬಹಳಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ಜೊತೆಗೆ ಅಭಯವನ್ನು ಕೊಡ್ತಕ್ಕಂತಹ ಅಭಯಾಂಜನೇಯ, ಜೊತೆಗೆ ವಿಶೇಷವಾಗಿ ಬಾಲದಲ್ಲಿ ಗಂಟೆ ಇಟ್ಕೊಂಡಿರ್ತಕ್ಕಂಥದ್ದು, ಬಾಲದಲ್ಲಿ ಗಂಟೆ ಇರತಕ್ಕಂಥ ಹನುಮ ಅದು ಭಾಳಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಹನುಮ, ಈ ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗೊಂಡಿರ್ತಕ್ಕಂಥ ಹನುಮನ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಭಗವಂತನಿಗೆ ಒಂದು ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕವನ್ನು ನಡೆಸೋಣ. ಅಭಿಷೇಕದ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮನ ಮುಂದೆ ನಿಂತು ರಾಮಧ್ಯಾನವನ್ನು ಮಾಡಬೇಕು. ಹನುಮನ ಮುಂದೆ ನಿಂತು ರಾಮಧ್ಯಾನವನ್ನು ಯಾರು ನಿತ್ಯ ನಿರಂತರ ನಡೆಸ್ತಾರೋ ಅವರ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಈ ಸಾನ್ನಿಧ್ಯದಲ್ಲಿದೆ. ಹಾಗಾಗಿ ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮಭಕ್ತನಾದಂತಹ ಹನುಮನ ಆರಾಧನೆ ಮಾಡುವಂಥ ಈ ಶುಭಗಳಿಗೆ ಎಲ್ಲರಿಗೂ ಶುಭವಾಗಲಿ.
ಪೂರ್ವಶ್ಚರತ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿತ್ಯ ನಿರಂತರ ಪಠನೆ ಮಾಡಿ. ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ.